ರೈತರತ್ನ ರೈತರತ್ನ ರೈತರತ್ನ. ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಸ್ವಾಗತ. ಇದು ನಮ್ಮ ಕರುನಾಡಿನ ಹೆಮ್ಮೆಯ ಮನೆ ಮನಗೆದ್ದಂಥ ಎಲ್ಲರ ಪ್ರೀತಿಯ ಕಾರ್ಯಕ್ರಮ ರೈತರತ್ನ ಕಾರ್ಯಕ್ರಮ. ಇನ್ನು ವೀಕ್ಷಕರೇ, ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದು ಬೆವರನ್ನ ಸುರಿಸಿ ಹಸಿರಾಗುವಂತಹ ಕತೆಗಳನ್ನು, ನಮ್ಮ ಅನ್ನದಾತರ ಜೀವನದ ಕತೆ ವ್ಯಥೆಗಳನ್ನ, ನೋವು ನಲಿವುಗಳನ್ನ, ಬದುಕು ಬವಣೆಗಳನ್ನ ಎಲ್ಲದನ್ನ ನಿಮ್ಮ ಮುಂದೆ ತೆರೆದಿಡುವಂಥ ವಿನೂತನ ವಿಶಿಷ್ಟ ಪ್ರಯತ್ನ ನಮ್ಮ ರೈತರತ್ನ ಕಾರ್ಯಕ್ರಮ. ಇಲ್ಲಿ ನಮ್ಮ ಅನ್ನದಾತರನ್ನ ಸೆಲೆಬ್ರಿಟಿ ಮಾಡಿ ಪರಿಚಯಿಸುವಂಥ ನಮ್ಮ ಭಾರತದ ಇತಿಹಾಸದಲ್ಲೇ, ಟೆಲಿವಿಷನ್ ಇತಿಹಾಸದಲ್ಲೇ ಪ್ರಪ್ರಥಮ ಪ್ರಯತ್ನ ನಮ್ಮ ಚಂದನ ವಾಹಿನಿ ಹೆಮ್ಮೆಯಿಂದ ನಿಮಗೆ ಪ್ರಸ್ತುತಪಡಿಸ್ತಿರುವಂಥ ಕಾರ್ಯಕ್ರಮ ರೈತರತ್ನ. ಇನ್ನು ಅನೇಕ ಸಾಧಕರ ಪರಿಚಯ ಮಾಡಿಕೊಡೋದು ಬಾಕಿ ಇದೆ. ಬನ್ನಿ ಹಾಗಾದ್ರೆ ಯಾಕೆ ತಡ ಮಾಡೋದು, ಆರಂಭ ಮಾಡೋಣ ಇವತ್ತಿನ ನಮ್ಮ ಸಂಚಿಕೆ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮ್ಮ ಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲ ಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಇನ್ನು ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲಿ ಜನಸಾಮಾನ್ಯ ಆಗಿರುವಂತಹ ನಾವು ರೈತರ ಬಗ್ಗೆ ಅಥವಾ ಕೃಷಿ ಚಟುವಟಿಕೆಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳನ್ನ, ಹಲವಾರು ಸಂಗತಿಗಳನ್ನ ಕಲ್ತ್ಕೊಳ್ತಾ ಇದ್ದೀವಿ. ಅಂದರೆ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಮುಖವಾದ ಕಾರಣರು ಅಂತಂದರೆ ನಮ್ಮ ಜಡ್ಜಸ್ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ KP ರಘುಪ್ರಸಾದ್ ಸರ್. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ ಸರ್. ಇವರು ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹೌದು. ಅಷ್ಟೇ ಅಲ್ಲದೆ ಅಷ್ಟೇ ಸೇವೆಯನ್ನ ಸಾಹಿತ್ಯ ಕೃಷಿಗೂ ಮಾಡ್ತಾ ಬರ್ತಾ ಹೆಸರಾಂತ ಕೃಷಿ ಸಾಹಿತಿ ಅಂತ ಹೆಗ್ಗಳಿಕೆಯನ್ನ ಗಳಿಸಿರೋರು ಹೌದು. ನಮ್ಮ ಜೊತೆ ಇದ್ದಾರೆ ಚೆನ್ನಪ್ಪ ಅಂಗಡಿ ಸರ್. ಚೆನ್ನಪ್ಪ ಸರ್, ಸ್ವಾಗತ ಸರ್ ತಮಗೆ ಇವತ್ತಿನ ಸಂಚಿಕೆಗೆ. ಇನ್ನು ವೀಕ್ಷಕರೇ, ಒಬ್ಬ ರೈತ ಸಂಪೂರ್ಣವಾಗಿ ಆತನ ಕೃಷಿ ಚಟುವಟಿಕೆಗಳಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಅಂದರೆ ಹಲವಾರು ರೈತರು ಯೋಚನೆ ಮಾಡ್ತಾರಲ್ವಾ, ಆಯಿತು ನಾವು ಬೀಜ ಬಿತ್ತಿದ್ದೀವಿ, ಬೆಳೆ ಬಂತು, ಅದನ್ನು ಕಟಾವು ಮಾಡಿದ್ವಿ, ಮುಗಿದೋಯ್ತು ಅಲ್ಲಿಗೆ ನಮ್ಮ ಕೆಲಸ ಅಂತ ಭಾವಿಸಬಾರ್ದು. ಇಲ್ಲಿ ಅನೇಕ ನಂತರದ ಚಟುವಟಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಬೆಳೆಯ ಸಂರಕ್ಷಣೆ ಆಗಿರ್ಬೋದು, ಬೆಳೆ ತಳಿಗಳ ಸಂರಕ್ಷಣೆ ಆಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು, ಹೀಗೆ ಹಲವು. ಈ ನಿಟ್ಟಿನಲ್ಲಿ ಮಾಡಿದಾಗ ಸಂಪೂರ್ಣವಾಗಿ ಆರ್ಥಿಕವಾದಂತಹ ಬೆಂಬಲ ಆ ರೈತನಿಗೆ, ರೈತನ ಕುಟುಂಬ
ಕುಟುಂಬಕ್ಕೆ ಸಿಗುತ್ತೆ ಅನ್ನೋದನ್ನು ನಾವು ಹಲವಾರು ಸಂಚಿಕೆಗಳ ಮುಖಾಂತರ ಹಲವಾರು ಸಂಚಿಕೆಗಳಲ್ಲಿ ಇಲ್ಲಿ ರೈತ ಸಾಧಕರು ಬಂದು ಕೂತು ಮಾತಾಡ್ತಾರಲ್ಲ ಅವರ ಅನುಭವದ ಮುಖಾಂತರ ತಿಳ್ಕೊಂಡಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಬೆಳೆ ತಳಿಗಳ ಸಂರಕ್ಷಣೆ ಹಲವಾರು ರೈತರು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಏನಿದು ಬೆಳೆಯ ತಳಿಯ ಸಂರಕ್ಷಣೆ? ಇದನ್ನ ಕೃಷಿ ಚಟುವಟಿಕೆಗಳ ಜೊತೆಗೆ ಮಾಡೋದ್ರಿಂದ ಹೇಗೆ ರೈತನಿಗೆ ಅದರಿಂದ ಅನುಕೂಲ ಆಗುತ್ತೆ, ಹೇಗೆ ಇತರ ರೈತರು ಅದರ ಅನುಕೂಲವನ್ನ ಪಡ್ಕೊಳ್ಬಹುದು, ಇದರ ಬಗ್ಗೆ ಒಂದು ವಿಶೇಷ ಮಾಹಿತಿ ಇರುವಂತಹ ವಿಡಿಯೋ ನಮ್ಮ ಬಳಿ ಇದೆ, ಬನ್ನಿ ನೋಡೋಣ. ಒಬ್ಬ ಮನುಷ್ಯನ ಹತ್ರ ಒಂದು ಕುದುರೆ ಇತ್ತು. ಅದರ ಎದುರುಗಡೆ ಸ್ವಲ್ಪ ಎತ್ತರಕ್ಕೆ ಒಂದು ಕೋಲ್ ಅಡ್ಡ ಇಟ್ಟರೆ ಅದನ್ನು ಹಾರಿಕೊಂಡು ಹೋಗೋ ಒಂದೇ ಒಂದು ಚಮತ್ಕಾರ ಅದಕ್ಕೆ ಗೊತ್ತಿತ್ತು. ಸ್ವಲ್ಪ ದಿನ ರಸ್ತೆ ಬದಿಲಿ ಈ ಚಮತ್ಕಾರ ಮಾಡಿಸ್ದ ಆತ. ಜನಕ್ಕೆ ಬೇಗನೆ ಬೋರ್ ಹೊಡೀತು, ಯಾರೂ ನೋಡಲಿಲ್ಲ. ಇಂಥ ಕುದುರೆಗಳನ್ನು ಸಿಂಗಲ್ ಟ್ರಿಕ್ ಪೋನಿ ಅಂತಾರೆ. ಕೃಷಿರಂಗದಲ್ಲೂ ಅಷ್ಟೇ, ಸಿಂಗಲ್ ಟ್ರಿಕ್ ಕೆಲಸ ಮಾಡೋದಿಲ್ಲ. 2 ಎಕರೆ ಜಮೀನಿದೆ, ಪೂರ್ತಿ ರಾಗಿ ಚೆಲ್ತೀನಿ, ಇಲ್ಲ ಅಂದರೆ ಅವರೆಕಾಯಿ ಹಾಕಿಬಿಡ್ತೀನಿ ಅಂದರೆ ಅದು ಜಾಣತನ ಅಲ್ಲ. ಈಗಿನ ಅಗತ್ಯ ಏನು ಅಂದರೆ ಸಮಗ್ರ ಕೃಷಿ. ಅಲ್ಲಿ ರಾಗಿನೂ ಇರಬೇಕು, ಮಧ್ಯೆ ಮಧ್ಯೆ ಅವರೇನೂ ಇರಬೇಕು, ಮತ್ತೊಂದು ಬೇಕು. ಒಂದು ಮೂಲೆಯಲ್ಲಿ ಹಸುಗಳನ್ನು ಕಟ್ಟಿ ಸಾಕಿ ಹಾಲನ್ನು ಡೇರಿಗೆ ಹಾಕ್ಬೋದು, ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಕೋಳಿ ಸಾಕ್ಬೋದು, ಮತ್ತೊಂದು ಕಡೆ ಕೃಷಿ ಹೊಂಡ ಮಾಡಿ ಮೀನುಗಳನ್ನು ಕೂಡ ಬೆಳೆಸ್ಬೋದು. ಹೀಗೆ ಅವಕಾಶ ತುಂಬ ಇದೆ. ಯಾರಾದರೂ ನಿಮ್ಮ ಜಮೀನಿಗೆ ಬಂದರೆ ಅಚ್ಚರಿಯಿಂದ ನೋಡ್ತಾ ನಿಂತು ಬಿಡಬೇಕು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಕು. ನೀವೇ ನಿಮ್ಮ ಹೊಲಗದ್ದೆಗೆ ಹೋದರೂ ಕೂಡ ಮನೆಗೆ ವಾಪಸ್ ಹೋಗೋದಕ್ಕೆ ಮನಸ್ಸು ಬರಬಾರ್ದು. ಅದೇ ನೋಡಿ ಸಮಗ್ರ ಕೃಷಿಯ ಸ್ವಾರಸ್ಯ. ಕೃಷಿ ಸಾಮಗ್ರಿ, ಯಂತ್ರೋಪಕರಣ ಎಲ್ಲ ಇದ್ರೂ ರೈತ ಕುಟುಂಬದ ಎಲ್ಲರೂ ಹುಮ್ಮಸ್ಸಿನಿಂದ ತೊಡಗಿದ್ರೇ ಸಮಗ್ರ ಕೃಷಿ ಸಾಧ್ಯ. ಸಮಗ್ರ ಕೃಷಿ ಮಾಡಿ ದೊಡ್ಡ ನಷ್ಟ ಕಂಡವರು ಯಾರೂ ಇಲ್ಲ. ಯಾಕೆಂದರೆ ಒಂದು ಜಮೀನಿನಲ್ಲಿ 2-3 ರೀತಿ ಬೆಳೆ, 1-2 ಉಪಕಸಬು ಎಲ್ಲ ಇದ್ದಾಗ ಒಂದು ವಿಫಲ ಆದರೆ ಉಳಿದವು ಕೈ ಹಿಡಿಯುತ್ತವೆ. ಅಷ್ಟೇ ಅಲ್ಲ, ರೈತ ಕುಟುಂಬಕ್ಕೆ ಬೇಕಾದ ಆಹಾರ, ಮೇವು, ಸೊಪ್ಪು ಸದೆ, ಹಾಲು ಹೈನ ಎಲ್ಲವೂ ಸಮಗ್ರ ಕೃಷಿಯಿಂದಾನೇ ಸಿಗುತ್ತೆ. ಸಮಗ್ರ ಕೃಷಿಯಿಂದ ಸಮಗ್ರ ಪೀಡೆ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಬೆಳೆ ನಿರ್ವಹಣೆ ತಂತಾನೇ ಸಾಧ್ಯ ಆಗುತ್ತೆ. ಸಮಗ್ರ ಕೃಷಿಯಲ್ಲಿ ಬೆಳೆ ಆಧಾರಿತ ಸಮಗ್ರ ಕೃಷಿ, ಜಾನುವಾರು ಆಧಾರಿತ ಸಮಗ್ರ ಕೃಷಿ, ಅರಣ್ಯ ಆಧಾರಿತ ಮತ್ತು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳು ಇವೆ. ನಿಮ್ಮ ಪ್ರದೇಶದ ಹವಾಮಾನ, ಮಣ್ಣಿನ ಗುಣ, ಸಂಪನ್ಮೂಲ ಲಭ್ಯತೆ, ಕುಟುಂಬದ ದುಡಿಯುವ ಸಾಮರ್ಥ್ಯ, ಕೂಲಿ ಆಳುಗಳ ಲಭ್ಯತೆ, ನಿಮ್ಮ ಕುಟುಂಬದ ಬೇಡಿಕೆ, ಆದ್ಯತೆ ಇವನ್ನೆಲ್ಲ ನೋಡಿಕೊಂಡು ನಿಮಗೆ ಸರಿಯಾದ ಸಮಗ್ರ ಬೆಳೆ ಪದ್ಧತಿ ಅಳವಡಿಸ್ಕೊಳ್ಬೇಕು. ಒಕ್ಕು ಇಲ್ಲ ಮಣ್ಣು ಮುಕ್ಕು, ಇದು ಗಾದೆ ಮಾತು. ಅದನ್ನು ಒಂದು ಸ್ವಲ್ಪ ಬದಲಾಯಿಸೋಣ. ಸಮಗ್ರವಾಗಿ ಒಕ್ಕು ಇಲ್ಲ ಮಣ್ಣು ಮುಕ್ಕು. ಹೀಗೆ ಸಮಗ್ರ ಕೃಷಿ ಜೊತೆ ಸಾವಯವ ಕೃಷಿ ಮಾಡ್ತಾ, ನೈಸರ್ಗಿಕ ಕೃಷಿ ಮಾಡ್ತಾ, ಪಶು ಸಂಗೋಪನೆ ಕೂಡ ಮಾಡ್ತಾ, ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಭತ್ತ ಬೆಳೀತಾ ಇದ್ದೀನಿ, ಭತ್ತದ ತಳಿಗಳ ಸಂರಕ್ಷಣೆನೂ ಮಾಡಬೇಕು ಅಂತ ಆಸೆ ಪಟ್ಟು ಸುಮಾರು 600ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡಿ ಉತ್ತರ ಕನ್ನಡ ಜಿಲ್ಲೆನಲ್ಲೇ ಒಂದು ರೀತಿ ಮಾದರಿ ರೈತರಾಗಿರುವಂತಹ ಅನ್ನದಾತರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸ್ತಿದ್ದಾರೆ. ಅವರು ಕೇವಲ ಭತ್ತದ ತಳಿಗಳ ಸಂರಕ್ಷಣೆ ಮಾತ್ರ ಅಲ್ಲದೆ ಬೇರೆ ಬೇರೆ ಬೆಳೆಗಳ ತಳಿಗಳ ಸಂರಕ್ಷಣೆ ಕೂಡ ಮಾಡಿ ಅದನ್ನು ರೈತರಿಗೆ ನೀಡಿ ಆ ಎಲ್ಲ ಬೆಳೆಗಳ ಮಹತ್ವವನ್ನ ಎಲ್ಲ ಕಡೆ ಸಾರಿ ಹೇಳುವಂತಹ ಮಹತ್ವದ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಭಾರತ ಕೃಷಿ ಸಂಶೋಧನಾ ಮಂಡಳಿ ನೀಡುವಂತಹ ಇನೋವೇಟಿವ್ ಫಾರ್ಮರ್ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಏಕೈಕ ಕರ್ನಾಟಕದ ರೈತ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವಂತಹ ಕುಮಟಾ ಮೂಲದ ಯಶಸ್ವಿ ಮಾದರಿ ರೈತರು. ಇಷ್ಟೆಲ್ಲ ಹೇಳಿದ ಮೇಲೆ ಯಾರವರು ಅಂತ ತಿಳ್ಕೊಳ್ಬೇಕು, ನಂತರ ಅವ್ರನ್ನ ವೇದಿಕೆಗೂ ಕೂಡ ಬರಮಾಡ್ಕೊಂಡು ಬಿಡಬೇಕು. ಹಾಗಾದ್ರೆ ಬನ್ನಿ, ಯಾರಿವರು, ಇವರ ಬಗ್ಗೆ ಇಂಟ್ರೊಡಕ್ಷನ್ ಇರುವಂತಹ ಒಂದು ವಿಶೇಷವಾದ ವಿಟಿ ನಮ್ಮ ಜೊತೆ ಇದೆ, ನೋಡಿ ಬರೋ. ಪರಿಪೂರ್ಣ ರೈತ ಏನೆಲ್ಲ ಮಾಡ್ಬೋದು ಅದು ನಾಗರಾಜ್ ನಾಯ್ಕ ಅವರು ಇಲ್ಲಿ ಗಟ್ಟಿಯಾಗಿ ಈ ನೆಲದಲ್ಲಿ ಮಾಡಿ ತೋರಿಸ್ತಾರೆ. ಸುಮಾರು 600ರಷ್ಟು ತಳಿಯಷ್ಟು ಬೆಳೆ ಸಂರಕ್ಷಣೆ ಮಾಡ್ತಾರೆ. ಸಂರಕ್ಷಣೆ ಮಾಡೋದಲ್ಲದೆ ಸಂವರ್ಧನೆ ಕೂಡ ಮಾಡ್ತಾರೆ.
ಉತ್ತರ ಕನ್ನಡದಲ್ಲಿ ಇರತಕ್ಕಂಥ ಭತ್ತದ ತಳಿಗಳನ್ನು ಜೊತೆಗೆ ಅಂತಾರಾಜ್ಯ ತಳಿಗಳನ್ನು ಕೂಡ ಸಂಗ್ರಹಿಸಿ ಸಾಗುವಳಿ ಮಾಡಿ ಒಳ್ಳೆ ಪರಿಣಾಮವನ್ನು ಪಡೆದಿದ್ದಾನೆ. ನಾಗರಾಜ್ ನಾಯ್ಕ್ ಕಾಗಲ್ ಅವರು ಕೃಷಿಯಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಒತ್ತಿದ್ದಾರೆ. ಬಹುಶಃ ಇದು ನನ್ನ ಈ ಭಾಗದ ಎಲ್ಲ ಕೃಷಿಕರಿಗೂ ಸಹ ಒಂದು ಸ್ಫೂರ್ತಿಯನ್ನು ನೀಡ್ತಾ ಇದೆ. ನೆಕ್ಸ್ಟ್ ಜನ್ರೇಷನ್ಗೆ ನೆಕ್ಸ್ಟು ತಲೆಮಾರಿಗೂ ಅದನ್ನು ಪರಿಚಯ ಮಾಡಬೇಕಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮಾರು 600ರಷ್ಟು ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ. ಅವರು ಹೊಲದಲ್ಲಿ ಹೋದರೆ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಅದು ಯಾವುದೇ ಕಾರಣಕ್ಕೂ ರೋಗ ಮತ್ತು ಕೀಟ ಬಂದರೆ ಅದು ಯಾವುದೇ ಕಾರಣಕ್ಕೂ ರಸಗೊಬ್ಬರ ಇರ್ಬೋದು, ಇಲ್ಲ ಕೀಟನಾಶಕ ಇರ್ಬೋದು, ಯಾವುದೇ ಒಂದು ಕೆಮಿಕಲ್ಸ್ ಕೂಡ ಅವರು ಬಳಸೋದಿಲ್ಲ, ಎಲ್ಲ ನೈಸರ್ಗಿಕವಾಗಿ ಪಾಲನೆ ಮಾಡ್ತಾರೆ. ಗಜನಿಗೆ ಸಂಬಂಧಪಟ್ಟು ಉಪ್ಪು ನೀರು ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮ ಹೊಲಗಳಿಗೆ ಬಂದು ಸೇರಿಕೊಳ್ತದೆ. ಅಂಥ ಜಮೀನಲ್ಲಿ ಕೂಡ ಯಾವ ರೀತಿ ಉತ್ತಮ ಭತ್ತದ ತಳಿಗಳನ್ನು ಬೆಳೆದು ನಾವು ಏನು ಈ ರೈತರ ಒಂದು ಹೊಟ್ಟೆ ತುಂಬಲಿಕ್ಕೆ ಅಥವಾ ಸಮಾಜದಲ್ಲಿ ಏನು ಆಹಾರದ ಕೊರತೆ ನೀಗಿಸಲಿಕ್ಕೆ ತನ್ನದೇ ಆದ ರೀತಿಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸ್ತಿದ್ದಾನೆ. ಕೃಷಿಯನ್ನು ಸಹ ಭಕ್ತಿ ಅಂತ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಪ್ರಶಸ್ತಿಯ ಬೆನ್ನಿಟ್ಕೊಂಡು ಅಥವಾ ದುಡ್ಡು ಮಾಡಬೇಕಂತ ಅವರು ಇವತ್ತಿನವರೆಗೂ ಹೋಗಿಲ್ಲ. ಬಟ್ ಆದರೆ ಪ್ರಶಸ್ತಿಗಳು ಅವರ ಮುಡಿಗೇರಿಕೊಂಡು ಪ್ರಶಸ್ತಿ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಂಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ರೈತರು ಇರೋದೇ ನಮಗೆ ಖುಷಿ ಪಡುವ ವಿಚಾರ ಆಗ್ತದೆ. ಅವರಿಗೆ ಕೃಷಿ ಇಲಾಖೆಯಿಂದ ಆ್ಯಸ್ ಎ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಅವ್ರನ್ನ ಅಂದರೆ ನಮ್ಮದು ಸುತ್ತಮುತ್ತಲು ಏನೇ ಒಂದು ತರಬೇತಿ ಇರ್ಬೋದು, ಎಲ್ಲ ಒಂದು ಕಲಿಕಾ ಪ್ರವಾಸ ಇರಬೇಕು, ಅಂಥದ್ದಲ್ಲಿ ಅವನ್ನ ಕರ್ಕೊಂಡೋಗಿ ಹೆಚ್ಚಿನ ಪರಿಚಯ ಮಾಡಿಕೊಡೋದು ಮತ್ತು ರೋಗರಹಿತ ಭತ್ತ ಬೆಳೆದು ಹೇಗಂತ ಅವ್ರ ಕಡೆಯಿಂದ ತರಬೇತಿ ಕೊಡಿಸೋದೆಲ್ಲ ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ಕೃಷಿಯಲ್ಲಿ ಅವರು ಕೇವಲ ಭತ್ತ ಅನ್ನೋದು ಒಂದು ಆಯಾಮವನ್ನು ಅಥವಾ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಇವರ ಒಂದು ಕೃಷಿಯಲ್ಲಿ ಎಲ್ಲವೂ ಇದೆ. ಹೈನುಗಾರಿಕೆ ಇದೆ, ಅದಂತರ ಮಲ್ಲಿಗೆ ಕೃಷಿ ಇದೆ. ತುಂಬ ಖುಷಿ ಆಗುತ್ತೆ. ಅವರು ಹೊಲದಲ್ಲಿ ಸುಮಾರು 600ರಷ್ಟು ಭತ್ತ ತಳಿಗಳು ಅದನ್ನು ಸಂರಕ್ಷಣೆ ಮಾಡ್ತಿರೋದು. ಅದರಲ್ಲಿ ಬಿಳಿ ಕಗ್ಗ ಇರ್ಬೋದು, ಕರಿ ಕಗ್ಗ ಇರ್ಬೋದು, ಕೆಂಪು ಭತ್ತ ಇರ್ಬೋದು, ಕಪ್ಪು ಭತ್ತ ಇರ್ಬೋದು, ನಿಮಗೆ ಉಪ್ಪಿನ ಅಂಶದಲ್ಲಿ ಜಾಸ್ತಿ ಇರುವ ಅಂಶ ಇರೋದಂಥ ನೀರಲ್ಲೂ ಕೂಡ ಬೆಳೆಯುವಂಥ ಭತ್ತ ಇರ್ಬೋದು. ಇಂಥವು ಸುಮಾರು 600ರಷ್ಟು ಶ್ರೇಷ್ಠ ಮಟ್ಟದ ತಳಿಗಳು ಅವರಲ್ಲಿ ಸಂರಕ್ಷಣೆ ಮಾಡ್ತಿದ್ದಾರೆ. ಅದು ಬರೀ ಭತ್ತದಷ್ಟು ಸೀಮಿತ ಆಗಲ್ಲ, ಅವರಲ್ಲಿ ಹೈನುಗಾರಿಕೆ ಕೂಡ ಇದೆ, ಸಮಗ್ರ ಕೆಲವೊಂದು ಸಾವಯವ ಕೃಷಿ ಪದ್ಧತಿಯಲ್ಲೂ ಅವರು ಅದನ್ನು ಚಾಲ್ತಿಯಲ್ಲಿ ಇಡ್ತಿದ್ದಾರೆ. ಕೃಷಿಯಲ್ಲಿ ಇನ್ನೂ ಆಸಕ್ತಿ ಆಗುವಂತೆ ಮಾಡಿ ಅವನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇದಕ್ಕೆ ಕೀರ್ತಿ ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಕರಾವಳಿನಲ್ಲಿ ಸಾಮಾನ್ಯವಾಗಿ ಹೇರಳವಾಗಿ ಬೆಳೆಯುವಂಥ ಕಗ್ಗದ ಭತ್ತ. ಇಂಥ ನೂರಾರು ಭತ್ತದ ತಳಿಗಳನ್ನ ಬೆಳೆಸಿ ಸಂಗ್ರಹ ಮಾಡಿ ಸಂರಕ್ಷಣೆ ಮಾಡಿ ಮೌಲ್ಯವರ್ಧನೆಯನ್ನು ಕೂಡ ಮಾಡ್ತಿರುವಂಥ ಖುಷಿಯೇ ನನ್ನ ಬಾಳಿನ ದೊಡ್ಡ ಖುಷಿ ಅಂತ ನಂಬಿರುವಂಥ ಮಾದರಿ ರೈತರು, ಇನೋವೇಟಿವ್ ಫಾರ್ಮರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರೈತ ಅತಿಥಿಯಾಗಿ ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ಜೋರಾದ ಚಪ್ಪಾಳೆಗಳ ಮೂಲಕ ಬರಮಾಡ್ಕೊಳ್ಳೋಣ ನಮ್ಮ ಕುಮಟಾದ ನಾಗರಾಜ್ ನಾಯಕ್. ನಾಗರಾಜ್ ಅವರೇ, ಪ್ರೀತಿಯ ಸ್ವಾಗತ ತಮಗೆ. ಇವತ್ತು ರೈತ ರತ್ನ ವೇದಿಕೆ ಮೇಲೆ ಸೆಲೆಬ್ರಿಟಿಯಾಗಿ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಈ ಒಂದು
ನಮ್ಮ ಮಣ್ಣಿಗೆ ಇಷ್ಟೊಂದು ಪವರ್ ಇದೆ ಅಂತಂದರೆ ನಮ್ಮ ಭತ್ತ ನಮ್ಮ ನ್ಯಾಷನಲ್ ಲೆವೆಲ್ವರೆಗೂ ಕೂಡ ನಮ್ಮನ್ನು ಒಯ್ತದೆ ಅಂತಂದರೆ ಕೇವಲ ಒಂದು ನಾವು ತಿನ್ನುವಂಥ ಅನ್ನಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ನಾವು ಹಸ್ದಾಗ ಅನ್ನನೇ ಊಟ ಮಾಡಬೇಕು. ಹಾಗಾಗಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಅವರು ವಿಮಾನ ಮೇಲೆ ಓಡಾಡಲಿ ಅಥವಾ ಯಾವುದು ಅವನು ಅತಿ ಎತ್ತರಕ್ಕೆ ಬೆಳೀಲಿ, ಅವನು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ, ಅವ್ನು ಊಟ ಮಾಡ್ಲಿಕ್ಕೆ ಅನ್ನನೇ ಬೇಕು. ನಾವು ಅನ್ನ ಬೆಳೆದ್ರೆ ಮಾತ್ರ ಅವ್ರು ಬದುಕಲಿಕ್ಕೆ ಸಾಧ್ಯ ಇದೆ ಮೇಡಮ್. ತುಂಬ ಖುಷಿ ಅನಿಸ್ತಾ ಇದೆ ಮೇಡಮ್. ನಾನೊಂದು ರೈತನ ಹಾಕೊಂಡು ಈ ಒಂದು ವೇದಿಕೆಯಲ್ಲಿ ಬರ್ತೀನಿ ಅಂತ ಕನಸಲು ನೆನೆಸಿರ್ಲಿಲ್ಲ. ನನ್ನ ಅಜ್ಜನೊಟ್ಟಿಗೆ ನನ್ನ ಅಜ್ಜ ಕೃಷಿಕನಾಗಿದ್ದ, 108 ವರ್ಷ ಬದುಕಿ ಬಾಳಿದ ಅಂತ ಒಂದು ಶತಾಯುಷಿ ಅಜ್ಜನ ಮೊಮ್ಮಗನಾಗಿ ನಾನು ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಎಲ್ಲೋ ಒಂದು ಕಡೆ ಇವತ್ತಿನ ದಿನದಲ್ಲಿ ಈ ಏಕ ಬೆಳೆ ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಒಂದೇ ಬೆಳೆ ಬೆಳೆಯುವಂಥ ಪದ್ಧತಿ, ಅದು ಮೆಕ್ಕೆಜೋಳ ನಮ್ಮ ಅಂಗಡಿಯವ್ರಿಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಪ್ರದೇಶದಲ್ಲಿ ಬಂದೋಗಿದೆ. ಒಂದೇ ಬೆಳೀತಾ ಇದ್ದಾರೆ. ಇದರಿಂದ ನಮ್ಮ ಬೆಳೆ ವೈವಿಧ್ಯತೆ ಕಡಿಮೆ ಆಗ್ತಾ ಇದೆ. ನಮ್ಮ ಎಷ್ಟೋ ಬೆಳೆಗಳು ನಿಧಾನವಾಗಿ ಕಣ್ಮರೆ ಸಹ ಆಗುವ ಒಂದು ಹಂತ ಬಂದು ನಾವು ನಿಂತಿದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ಪ್ರಾಯಶಃ ನಮ್ಮ ನಾಗರಾಜ್ ನಾಯ್ಕ ಅವರ ಏನು ಈ ಒಂದು ಪರಿಶ್ರಮ ಇದೆ, ನಿಜಕ್ಕೂ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಪಾರಂಪರಿಕ ತಳಿಗಳನ್ನು ಅವರು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮ, ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರಲ್ಲ. ಅವರ ಕಳಕಳಿ, ಸಾಮಾಜಿಕ ಕಳಕಳಿ, ಇದು ಮುಂದಿನ ಪೀಳಿಗೆಗೆ ಹೋಗಬೇಕು ಅನ್ನುವ ಒಂದು ದೊಡ್ಡ ಉದಾತ್ತ ಮನೋಭಾವದಿಂದ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಕಾಲೇಜಿಂದ ತಪ್ಪಿಸ್ಕೊಂಡು ಬಂದ ಹುಡುಗನ ಥರ ಕಾಣ್ತಾ ಇದ್ದೀರಾ. ಅಷ್ಟು ಗೆಲುವಿನಿಂದ, ಅಷ್ಟು ಉತ್ಸಾಹದಿಂದ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನೀವು ಮಾತಾಡ್ತಾ ಅಜ್ಜ 108 ವರ್ಷ ಬದುಕಿದ್ರು ಅಂತ ಹೇಳಿದ್ರಿ. ಅವರ ಆರೋಗ್ಯದ ಗುಟ್ಟು ಏನು ಅಂತ ನೀವೇನು ಕಂಡ್ಕೊಂಡ್ರಿ? ಭತ್ತ ಉಪ್ಪು ನೀರಲ್ಲೇ ಬೆಳೆಯುವಂಥದ್ದು. ಹೌದು, ಅವ್ರಿಗೆ 108 ವರ್ಷ ಬದುಕಿದ್ರು ಕೂಡ ಅವ್ರ BP ಶುಗರ್ ಅವ್ರ ಹತ್ರ ಬರಲಿಲ್ಲ. ಅಂದ್ರೆ ಆಹಾರವೇ ಔಷಧಿ ಆಗಿತ್ತು ಒಂದು ಟೈಮಲ್ಲಿ. ಇವಾಗ ಔಷಧನೇ ಆಹಾರ ಆಗಿದೆ. ಹಿಂದೆಲ್ಲ ಹೇಳಿದ್ರಿ ಅವರ ಆರೋಗ್ಯದ ಗುಟ್ಟು ಅಂತಂದ್ರೆ ಅವ್ರು ತಗೊಳ್ಳುವಂತ ಆಹಾರ ಟೈಮಿಗೆ 5:30-6 ಗಂಟೆಗೆ ಅವ್ರದ್ದು ಟಿಫಿನ್ ಆಗ್ತಾ ಇತ್ತು. ಮಧ್ಯಾಹ್ನ 12ವರೆಗೆ ಊಟ ಆಗ್ತಾ ಇತ್ತು. 2 ಗಂಟೆಗೆ ಮತ್ತು ಟೀ ಹಾಕೊಂಡು ಮತ್ತೆ ಅವ್ರು ಹೊರಗೆ ಹೋಗ್ತಾ ಇದ್ರು. ರಾತ್ರಿ 8ವರೆಗೆ ಊಟ ಮಾಡಿ ಮಲಗ್ತಾ ಇದ್ರು. ಸರಿಯಾಗಿ ಹೇಳಿದ್ರಿ. ಇವಾಗ ನಾವು ರಾತ್ರಿ 12 ಗಂಟೆ ತನಕ ಮೊಬೈಲ್ ಅಲ್ಲಿ ಇರ್ತೀವಿ ಸರ್. ಶಿಸ್ತುಬದ್ಧ ಜೀವನ, ಆರೋಗ್ಯಪೂರ್ಣವಂತ ಜೀವನ ಅಂತ ಹೇಳ್ಬೋದು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ರು. ಸರಿಯಾಗಿ ಹೇಳಿದ್ರಿ. ಆಮೇಲೆ ಲಕ್ಷ್ಮಿ ಅವರೇ, ಪಂಪನ ಆದಿಪುರಾಣದಲ್ಲಿ ಕನ್ನಡ ನಾಡನ್ನ ವರ್ಣನೆ ಮಾಡ್ತಾ ಪಂಪ ಒಂದ್ ಕಡೆ ಹೇಳ್ತಾನೆ, ಶಾಳಿ ಗಂಧಶಾಳಿ ಭತ್ತದ ತೆನೆಯಿಂದ ಸಂಪತ್ಭರಿತವಾದಂತ ನಾಡು ಕನ್ನಡ ನಾಡು ಅಂತ ವರ್ಣನೆ ಬರ್ತದೆ. ಅಂದ್ರೆ 1000 ವರ್ಷಗಳ ಹಿಂದೆ ಇವರು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಳಿಗಳು ಇದ್ವು ಅಂತ ಆಯ್ತು. ಮೊನ್ನೆ ನಮ್ಮ ಘನಿಖಾನ್ ಅವರು ಹಿಂದಿನ ಒಂದು ನಮ್ಮ ಸಂಚಿಕೆಯಲ್ಲಿ ಕಾರ್ಯಕ್ರಮ ಬಂದಾಗ ಬುದ್ಧನ ಕಾಲದ ಭತ್ತದ ತಳಿಗಳನ್ನು ನಾವು ಇವತ್ತಿಗೂ ಸಂರಕ್ಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 1000 ವರ್ಷಗಳಿಂದ ರೈತರ ಕೈಯಿಂದ ಈ ತಳಿಗಳು ಸಂರಕ್ಷಣೆ ಆಗ್ತಾ ಇದಾವೆ ಅಂತ ಹೇಳಿದ್ರೆ ಅದಕ್ಕೆ ಇಂಥ ರೈತರ ಶ್ರಮನೇ ಅದೊಂದು ದಾರಿ ಅಥವಾ ಅದು ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಬೆಂಬಲ ಅಂತ ನಾವು ಹೇಳ್ಬೋದು. ಆ ದೃಷ್ಟಿಯಿಂದ ನೋಡಿದರೆ ನಾಗರಾಜ್ ನಾಯಕ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಅವರೇ, ಹಾಟ್ ಸೀಟ್ ಮೇಲೆ ಕುತ್ಕೊಂಡ್ರಿ ಇವತ್ತು ಒಬ್ಬ ಸೆಲೆಬ್ರಿಟಿ ಆಗಿ. ನಿಮ್ಮ ಊರಿನ ಬಗ್ಗೆ ಹೇಳಿ. ನಿಮ್ಮ ಊರಿನಲ್ಲಿ ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡನಾ, ಕೊಂಕಣಿನಾ, ಯಾವ್ದು ಮಾತಾಡೋದು? ನಮ್ಮ ಮಾತೃಭಾಷೆ ಕನ್ನಡ. ಕನ್ನಡನೇನಾ? ಓ, ಸಾಮಾನ್ಯವಾಗಿ ಆ ಕಡೆ ಎಲ್ಲ ಕೊಂಕಣಿ ಮಾತಾಡ್ತಾರಲ್ಲ. ನಮ್ದು ಮಾತೃಭಾಷೆ ಕನ್ನಡ. ಏನ್ ನಿಮ್ಮ ಹಾಬೀಸ್ ಏನು? ಎಂಟರ್ಟೈನ್ಮೆಂಟ್ಗೆ ಅಂತ ನಮ್ದು ಸಮುದ್ರ ಹತ್ತಿರದಲ್ಲಿದೆ, ಅಘನಾಶಿನಿ ನದಿ ಪಕ್ಕದಲ್ಲಿ ಹರಿತಾ ಇದೆ. ನಾವು ಚಿಕ್ಕ ವಯಸ್ಸಲ್ಲೇ ಇರುವಾಗಲೇ ಸ್ವಿಮ್ಮಿಂಗ್ ಅನ್ನು ಕಲ್ತ್ಕೊಂಡಿದ್ವಿ. ಆನಂತರ ನಮ್ದು ಕ್ರಿಕೆಟ್ ಮತ್ತು ವಾಲಿಬಾಲ್ ಅನ್ನು ತುಂಬಾ ಇಷ್ಟಪಟ್ಟು ಆಡ್ತೀವಿ ನಾವು. ಕನ್ನಡ ಶಾಲೆ ಬಾಲ್ಯದಲ್ಲಿರುವಾಗ. ಇವಾಗ ನಾವು ಕೃಷಿ ಬಿಟ್ಟು ಬೇರೆ ಹೋಗ್ಲಿಕ್ಕೆ ಟೈಮೇ ಇಲ್ಲ. ಅಂದ್ರೆ 365 ದಿನ 24 ಗಂಟೆ ಕೃಷಿ ಬಗ್ಗೆನೇ. ಮತ್ತಂದ್ರೆ ನಾವು ಮಾಡ್ತಿರುವಂತ ಅಂದ್ರೆ ಕೃಷಿಕರ ಮೇಲೆ ಅವ್ರಿಗೆ ರೆಸ್ಟೇ ಇಲ್ಲ. ನಾವು ರಾತ್ರಿ 4ರಿಂದ 5 ಗಂಟೆ ಅಷ್ಟೇ ನಿದ್ದೆ ಮಾಡ್ತೀವಿ. ಹಗಲಿರುಳು ನಮ್ದು ಈಗ ಏನಾಗಿದೆ ಅಂತಂದ್ರೆ ನಮ್ಮ ಇಷ್ಟು ದಿನ ನಮ್ಮನ್ನು ಗುರುತಿಸೋರಿಲ್ಲ ಇತ್ತು. ಗುರುತಿಸಿದ ಮೇಲೆ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ನಿಜವಾಗ್ಲೂ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಗೆಸ್ಟ್ ಆಗಿ. ಹಾಗಾಗಿ ಈ ತಿಂಗಳಲ್ಲಿ ನಾನು ಕುಮಟಾದಿಂದ 4ನೇ ಸರಿಗೆ ಬೆಂಗಳೂರು ಬರ್ತಾ ಇರೋದು. ನಿಮ್ಮ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ? ಯಾಕಂದ್ರೆ ಇನ್ನು ಯುವಕರು ನೀವು. ನನ್ನ ಸ್ನೇಹಿತರು ಎಲ್ಲರೂ ಕೂಡ ನೌಕರಲ್ಲೇ ಇದ್ದಾರೆ. ನಾಗರಾಜ್ ಏನ್ ಮಾಡ್ತಿದ್ದೆ ಕೇಳಿದ್ರೆ ನಾನು ಕೃಷಿಕ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ಕೊಳ್ತಿದ್ದೀನಿ ಅವ್ರಿಗೆ. ಆದ್ರೆ ಅವರು ಕೃಷಿಕ ಅಂತ ಹೇಳಿದ ತಕ್ಷಣ ನೋಡುವಂತ ದೃಷ್ಟಿಕೋನಗಳು ಬೇರೆ ಆಗ್ತದೆ. ಆದ್ರೆ ಮೊನ್ನೆ ತಾನೇ 25ನೇ ತಾರೀಕೆ ನಮ್ಮ ಮನೆಯಲ್ಲಿ ಸಮುದಾಯ ಸೀಡ್ ಬ್ಯಾಂಕ್ ಅನ್ನ ಇನಾಗ್ರೇಷನ್ ಮಾಡಿದೆ. ಆ ಒಂದು ಸೀಡ್ ಬ್ಯಾಂಕ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತ ಜವಾನ್ ಆಗಿ ರಿಟೈರ್ಡ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದವರು. ಅವರನ್ನ ಗೆಸ್ಟ್ ಆಗಿ ಕರೆಸಿದಾಗ ಆ ಸ್ನೇಹಿತ ಹೇಳ್ತಾನೆ, ನಾನ್ ಜವಾನ್ ಅದೇ, ನಾಗರಾಜ್ ಕಿಸಾನ್ ಅದ. ಜೈ ಜವಾನ್ ಜೈ ಕಿಸಾನ್.
ಅಂತ ಅಂತ ಅದ್ಭುತವಾದ ಮಾತುಗಳು ನನ್ನ ಸ್ನೇಹಿತನ ಬಾಯಿಂದ ಬಂತಂತಂದ್ರೆ ನಾನು ಕಿಸಾನ್ ಅದಕ್ಕೆ ಸಾರ್ಥಕ ಅಂತ ಅನಿಸ್ತು. ಓಕೆ, ಸರಿ. ಹಾಗಾದ್ರೆ ನಮ್ಮ ಗೆಸ್ಟ್ ಕೂಡ ರೆಡಿ ಆಗಿದ್ದಾರೆ, ಜಡ್ಜಸ್ ಕೂಡ ರೆಡಿ ಆಗಿದ್ದಾರೆ, ನಾವು ರೆಡಿ. ಬನ್ನಿ ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೈತರತ್ನ ವೇದಿಕೆಗೆ ಬರ್ತಾ ಇರುವಂತಹ ನಮ್ಮ ಜನಪ್ರಿಯ ಗಾಯಕರು ಸಬ್ಬನಹಳ್ಳಿ ರಾಜು ಸರ್ ಹಾಗೂ ಅವರ ತಂಡ. ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ. ಓಹೋ ಹೋ ಆಹಾ ಓಹೋ ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ. ಭತ್ತರಾಗಿ ಕೊಯ್ಲಿಗೆ ಬಂತು, ಕೊಯ್ದ ಬೆಳೆಯು ಕಣಕ್ಕೆ ಬಂತು, ಭತ್ತರಾಗಿ ಕೊಯ್ಲಿಗೆ ಬಂತು, ಕೊಯ್ದ ಬೆಳೆಯು ಕಣಕ್ಕೆ ಬಂತು, ಎಲ್ಲೆಲ್ಲೂ ಅರಸವ ತಂತು ನೋಡಣ್ಣ, ಎಲ್ಲೆಲ್ಲೂ ಅರಸವ ತಂತು ನೋಡಣ್ಣ. ಓಹೋ ಆಹಾ ಓಹೋ ಅರಡಿ ಹುಲ್ಲ ಕಣಕ್ಕೆ ಎಲ್ಲ ಜೋಡೆತ್ತಿನ ರೋಣುಗಲ್ಲ, ಅರಡಿ ಹುಲ್ಲ ಕಣಕ್ಕೆ ಎಲ್ಲ ಜೋಡೆತ್ತಿನ ರೋಣುಗಲ್ಲ, ಬೇಟಿಸುತ್ತ ಎಲ್ಲ ನಾವು ನಲಿಯೋಣ, ಬೇಟಿಸುತ್ತ ಎಲ್ಲ ನಾವು ನಲಿಯೋಣ. ಓಹೋ ಆಹಾ ಓಹೋ ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ. ಭತ್ತರಾಗಿ ಬೇರೆ ಮಾಡಿ ದವಸ ಧಾನ್ಯ ತೂರಾಡಿ, ಭತ್ತರಾಗಿ ಬೇರೆ ಮಾಡಿ ದವಸ ಧಾನ್ಯ ತೂರಾಡಿ, ರಾಶಿ ಪೂಜೆಯ ಮಾಡಿ ನಲಿಯೋಣ, ರಾಶಿ ಪೂಜೆಯ ಮಾಡಿ ನಲಿಯೋಣ. ಓಹೋ ಆಹಾ ಓಹೋ ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸುಗ್ಗಿಯ ಕಾಲ ಬಂತು, ಹಬ್ಬದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ, ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ. ಓಹೋ ನಾಗರಾಜ್ ಅವರೇ, ಒಬ್ಬ ರೈತ ಅಂತ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ,
ಹೊಲ ಉಳೋ ಅಂಥದ್ದು, ಒಂದ್ಸಲಿ ಹಾರ್ವೆಸ್ಟಿಂಗ್ ಮಾಡಿ ಎಲ್ಲ ಕೊಯ್ಲೆಲ್ಲ ಆದ್ಮೇಲೆ ನನ್ನ ಕೆಲಸ ಮುಗ್ದೋಯ್ತು ಅಂತ ಹೇಳೋರೇ ಜಾಸ್ತಿ. ಅಂಥ ಟೈಮಲ್ಲಿ ಅದಾದ ನಂತರ ಕೂಡ ಒಂದಷ್ಟು ಜವಾಬ್ದಾರಿಗಳು ನಮಗಿದೆ ಅಂತ ಯೋಚನೆ ಮಾಡೋನೆ ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಇರುವಂಥ ಜವಾಬ್ದಾರಿ ಇರುವಂಥ ರೈತ. ಮುಂದಿನ ಪೀಳಿಗೆಗೂ ಏನೋ ಒಂದು ಕೊಡುಗೆ ಕೊಡಬೇಕು, ಕಲಿಸ್ಕೊಡ್ಬೇಕು ಅಂತ ಉದ್ದೇಶದಲ್ಲಿ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಒಂದು ಪ್ರಾಂತ್ಯಕ್ಕೆ ಮಾದರಿ ರೈತರು, ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿರುವಂಥದ್ದು. ತುಂಬಾ ಜನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಫುಲ್ ಪ್ರೌಡ್ ಫೀಲ್ ಮಾಡ್ತಾರಾ? ಆಗ್ತಾ ಇದೆ ಮೇಡಮ್. ಎಲ್ಲರಿಗೂ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ನೋಡುವಾಗ ಏನೋ ಅನ್ಸಿತ್ತು ಅವ್ರಿಗೆ, ರೈತ ಅಂತಂದ್ರೆ ಈ ಮಣ್ಣಲ್ಲಿ ಕೆಲಸ ಮಾಡ್ತೀವಿ, ಇವ್ನಿಗೆ ಏನಾಗಿದೆ, ಜನರು ಕೂಡ ಆಡ್ಕೊಳ್ತಾ ಇದ್ರು, ನಿಮ್ಗೇನು ಹುಚ್ಚು ಹಿಡಿದಿದೆ ಅಂತ ಹೇಳ್ತಾ ಇದ್ರು ಜನ. ಈ ಹುಚ್ಚನಿಗೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸುವಾಗ ಒಂಥರ ನನಗೂ ತುಂಬಾ ಖುಷಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸ್ನೇಹಿತರು ಖುಷಿ ಆಗ್ತಾ ಇದೆ. ಸ್ನೇಹಿತರು ಏನ್ ಮಾಡ್ತಿದ್ದೆ ಕೇಳುವಾಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಲಕ್ಷ ಲಕ್ಷ ಹಣ ಇರ್ಬೋದು, ಆದ್ರೆ ನನ್ನ ಅಕೌಂಟ್ ಅಲ್ಲಿ ಇವಾಗ ರಾಷ್ಟ್ರೀಯ ಪ್ರಶಸ್ತಿ ಅನ್ನೋದೊಂದು ಅಕೌಂಟ್ ಇದೆ. ಅದು ತುಂಬಾನೇ ಖುಷಿ ಆಗ್ತಿದೆ ನನಗೆ. ನೋಡಿ, ಇವತ್ತು ನಿಮ್ಮ ಸಾಧನೆ ಬಗ್ಗೆ ಮತ್ತೊಬ್ರು ಮಾತಾಡಿದ್ದಾರೆ, ನಮಗೋಸ್ಕರ ವಿಡಿಯೋ ಕಳ್ಸಿಕೊಟ್ಟಿದ್ದಾರೆ. ನೋಡೋಣ ಯಾರು ಮಾತಾಡಿದ್ದಾರೆ ಅಂತ. ನಾಗರಾಜ್ ಅವ್ರ ಬಗ್ಗೆ ಒಬ್ರು ಮಾತಾಡಿದ್ದಾರೆ ವಿಶೇಷವಾಗಿ. ಯಾರು ನೋಡೋಣ ಬನ್ನಿ. ತಮ್ಮದೇ ಒಂದು ಸಣ್ಣ ಜಾಗದಲ್ಲಿ 3-4 ಏಕರು ಕರಾವಳಿ ಪ್ರದೇಶದ ಭೂಮಿಯಲ್ಲಿ ಅವರು ಕಳೆದ ಸುಮಾರು 15 ವರ್ಷಗಳಿಂದ ತೀವ್ರವಾದ ಪ್ರಯತ್ನ ಮಾಡಿ 600 ವೆರೈಟೀಸ್ ಆಫ್ ರೈಸ್ ಬೆಳೆಸಿದ್ದಾರೆ. ಈ ವೆರೈಟಿಗಳಲ್ಲಿ ಕೆಲವುದು 90 ದಿವಸದಲ್ಲಿ ಬೆಳೆಯುವುದು, ಕೆಲವುದು 140 ದಿವಸದಲ್ಲಿ. ಅದೇ ಥರ ಬ್ಲ್ಯಾಕ್ ರೈಸ್ ಇದೆ, ಬ್ರೌನ್ ರೈಸ್, ವೈಟ್ ರೈಸ್, ಸ್ಮಾಲ್ ಸೈಜ್, ಬಿಗ್ ಸೈಜ್, ಸ್ಯಾಲೈನಿಟಿ ಟಾಲರೆಂಟ್ ಅಂದರೆ ಉಪ್ಪು ನೀರು ಸಹ ಸ್ವಲ್ಪ ಉಪ್ಪಿನಾಂಶ ತಡೆದುಕೊಳ್ಳುವ ಶಕ್ತಿ ಇರುವ 3-4 ತಳಿಗಳಿದೆ. ಅದರಲ್ಲಿ ಹೆಚ್ಚು ಉಪ್ಪಿನಾಂಶ ತಡೆದುಕೊಳ್ಳುವ ಶಕ್ತಿ ಇರುವ ಕಗ್ಗ ಭತ್ತ ಉತ್ತರ ಕನ್ನಡ ಕುಮಟಾದಲ್ಲಿ ಭಾಳ ಪ್ರಮಾಣದಲ್ಲಿ ಒಂದು ಕಾಲದಲ್ಲಿ ಬೆಳೆಸಿದರು. ಇಲ್ಲಿಂದ ಬೇರೆ ಸ್ಥಳಗಳಿಗೆ ಎಕ್ಸ್ಪೋರ್ಟ್ ಸಹ ಮಾಡಿದ ಒಂದು ಭತ್ತ. ಆದರೆ ಇವತ್ತು ಶಟ್ಲಿ ಕೃಷಿಯೆಲ್ಲ ಈ ಕಗ್ಗ ಭತ್ತ ಬೆಳೆಯುವ ಭೂಮಿಗಳಲ್ಲಿ ಶಟ್ಲಿ ಕೃಷಿ ಮಾಡಿಕೊಂಡು ಇವತ್ತು ಆ ಕಗ್ಗದ ಭತ್ತ ನಾಶದ ಅಂಚಿನಲ್ಲಿ ಇರುತ್ತದೆ. ಆದರೂ ಈ ನಾಗರಾಜ್ ನಾಯ್ಕರ ಪ್ರಯತ್ನದಿಂದ ಕಗ್ಗ ಭತ್ತಕ್ಕೆ ಒಂದು ಪುನರ್ಜೀವನ ಆಗಿದೆ ಎಂದು ಹೇಳ್ಬೋದು. ನಮಗೆ ಎಲ್ಲ ತುಂಬ ಅಭಿಮಾನಕರವಾದ ಒಂದು ವಿಷಯ. ಹಿರಿಯ ಪರಿಸರ ವಿಜ್ಞಾನಿ ನಿಮ್ಮ ಭಾಗದವರು ಡಾಕ್ಟರ್ ಸುಭಾಷ್ ಅವರು ಮಾತಾಡಿದ್ರು. ಸೊ ಹೀಗೆ ಅನೇಕ ಕೃಷಿ ಇನ್ಸ್ಟಿಟ್ಯೂಟ್ಗಳ ಆಗಿರ್ಬೋದು ಅಥವಾ ಪರಿಸರ ವಿಜ್ಞಾನಿಗಳ ಒಂದು ಸಪೋರ್ಟ್ ಹೇರಳವಾಗಿ ಸಿಕ್ಕಿರಬಹುದಲ್ವಾ ತಮಗೆ? ಖಂಡಿತ ಮೇಡಮ್. 2016ರಲ್ಲಿ ನನಗೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕುಮಟಾ ಅಂತ ಇರುವಾಗ ಡಾಕ್ಟರ್ ಹನುಮನಾಯ್ಕ್ ಸರ್ ಅವರು ನನಗೆ ಫಸ್ಟ್ ಟೈಮು ಈ ಒಂದು ಕೃಷಿ ಜೀವನವನ್ನು ಕಾಣಿಸ್ಕೊಟ್ಟವರು. ಅದರೊಟ್ಟಿಗೆ ಸತೀಶ್ ಗುನ್ಗಾ ಸರ್ ಇರ್ಬೋದು, ಹಾಗೆ ರೂಪಾ ಪಾಟೀಲ್ ಮೇಡಮ್ ಇರ್ಬೋದು, ಹಾಗೆ ತುಂಬ ಸೈಂಟಿಸ್ಟ್ಗಳ ಹೆಸರನ್ನು ಹೇಳಲಿಕ್ಕೆ ಹೋದರೆ ತುಂಬಾ ಇದೆ. ಗೋವಾದ ICR ಆದ ಮನೋಹರ್ ಸರ್, ಪರಮೇಶ್ ಸರ್, ಹಾಗೆ ಹೇಳಲಿಕ್ಕೆ ಹೋದರೆ ತುಂಬ ಸೈಂಟಿಸ್ಟ್ಗಳು, ತುಂಬ ಕೇವಿಕೆಗಳು ನನ್ನ ಸಂಪರ್ಕದಲ್ಲಿದ್ದು ಈ ಒಂದು ಅವ್ರ ಸಪೋರ್ಟ್ ಇರೋದ್ರಿಂದ ನಾನು ಇವತ್ತಿನ ದಿನದಲ್ಲಿ ಈ ಒಂದು ಮಟ್ಟದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಮೇಡಮ್. ಕೇವಲ ರೈತ ಒಂದು ಮನಸ್ಸು ಮಾಡಿದ್ರೆ ಆಗಲ್ಲ, ಅದರೊಟ್ಟಿಗೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ಹಾಗೆ ಎಲ್ಲ ಸೈಂಟಿಸ್ಟ್ಗಳ ಸಪೋರ್ಟಿಂದ ಇವತ್ತಿನ ದಿನದಲ್ಲಿ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಭಾಳ ಸಂತೋಷ ನಾಗರಾಜ್ ನಾಯ್ಕ ಅವರೇ. ನೀವು ಮಾತಾಡ್ತಾ ಡಾಕ್ಟರ್ ರವಿ ಹನುಮನಾಯ್ಕರವರ ಹೆಸರನ್ನು ತಗೊಂಡ್ರಿ. ಅವರು ನನ್ನ ಸಹಪಾಠಿ. BSc ಕೃಷಿ ಮತ್ತು MSc ಕೃಷಿ 6 ವರ್ಷ ಒಟ್ಟೊಟ್ಟಿಗೆ ಕಲ್ತಿದ್ದೀವಿ. ಅವ್ರು ಈ ಥರ ರೈತರಿಗೆ ಅವರ ಮಟ್ಟಕ್ಕೆ ಹೋಗಿ, ಅವರ ಬಾಗಿಲಿಗೆ ಹೋಗಿ ಈ ರೀತಿಯಂತ ಮಾರ್ಗದರ್ಶನ ಮಾಡಿ ಅನೇಕ ರೀತಿಯಂತ ಸಾಧನೆ ಮಾಡೋದು ಕಾರಣಕರ್ತರಾಗಿದ್ದಾರೆ. ದುರಾದೃಷ್ಟದ ಸಂಗತಿ ಅಂತ ಹೇಳಿದರೆ ಇವತ್ತು ಅವ್ರು ನಮ್ಮ ನಡುವೆ ಇಲ್ಲ. ಹೌದು, ಅವರೊಂದು ಅನಾರೋಗ್ಯದ ಕಾರಣದಿಂದ ಅವರು ಈಗ ನಮ್ಮ ನಡುವೆ ಇಲ್ಲ. ಆದರೆ ಈ ರೀತಿ ಮಾಡಿದಂಥ ಕೆಲಸ ಏನಿದೆಯಲ್ಲ ಅದು ಖಾಯಮಾಗಿ ಇರುತ್ತೆ, ಅದು ಶಾಶ್ವತ. ಈಗ ಒಬ್ಬ ರೈತನ ಮುಖಾಂತರ ನಾವು ರವಿ ಹನುಮನಾಯ್ಕರನ್ನು ನೋಡ್ತಾ ಇದ್ದೀವಿ. ಅದು ಒಂದು ನಮಗೆಲ್ಲ ಕೊಡ್ತಕ್ಕಂಥ ಒಂದು ಸಣ್ಣ ಅಂತ ಒಂದು ಸಮಾಧಾನ. ಥ್ಯಾಂಕ್ ಯು ಸರ್. ಸೊ ನೀವು ಹೇಳಿದ್ರಿ, ಬರೀ ಕೇವಲ ನಾನೊಬ್ಬ ಅಲ್ಲ, ಹಲವಾರು ವಿಜ್ಞಾನಿಗಳು, ಕೇವಿಕೆಗಳು, ಸ್ನೇಹಿತರು, ಫ್ಯಾಮಿಲಿ ಎಲ್ಲ ಒಟ್ಟುಗೂಡಿದಾಗ ನೀನೇನೋ ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡು ಅಂತ ಬೆಂತಟ್ಟೋರು ಇರಬೇಕು ಈ ರೀತಿ ಸಾಧನೆಯನ್ನು ಮಾಡ್ಕೊಬ ರೈತನಿಗೂ ಕೂಡ ಅಂತ ನಿಮಗೆ ಚೆನ್ನಾಗಿ ಅನುಭವಕ್ಕೆ ಬಂದಿರುವಂಥದ್ದಲ್ವಾ? ಕೃಷಿ ಇಲಾಖೆ ಕೂಡ ಇದೆ ಮೇಡಮ್ ನಮ್ಮ ಸಪೋರ್ಟ್ ಆಗಿ. ಕೃಷಿ ಇಲಾಖೆ ಕಾರವಾರ
ಕುಮಟಾ ಎಲ್ಲ ಇಲಾಖೆಗಳ ಸಪೋರ್ಟು ಮತ್ತೊಂದು ರೈತರಿಗೆ ಇದೆಲ್ಲ ಹುರಿದುಂಬಿಸಿದಾಗ ಮಾತ್ರ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಹಳ್ಳಿ ಮಟ್ಟದಲ್ಲಿ ಇರ್ತಾ ಇದ್ವಿ. ತುಂಬಾ ಜನ ರೈತರು ಏನಾಗಿದೆ ಗೊತ್ತಾ ಸರ್, ಸಿಗುವಂತ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ. ಅದನ್ನ ಉಪಯೋಗಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಕೃಷಿ ಇಲಾಖೆಗಳಾಗಿರ್ಬೋದು ಯಾವಾಗ್ಲೂ ಅವರ ಸಹಾಯ ಹಸ್ತವನ್ನು ನೀಡೋದಕ್ಕೆ ಮುನ್ನೆಲೆಯಲ್ಲಿ ಇರ್ತಾರೆ. ಆದ್ರೆ ರೈತರ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು ಅಂತ ಈ ಮೂಲಕ ನಮ್ಮ ರೈತರಿಗೆ ಹೇಳುವಂತದ್ದು, ಸಿಗುವಂತ ಸೌಲಭ್ಯಗಳನ್ನ ನಿಮ್ಮ ಸುತ್ತಮುತ್ತ ಇರುವಂತಹ ಕೃಷಿ ಕೇಂದ್ರಗಳನ್ನ, ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ. ಆಗ ಒಂದು ನಮ್ಮ ತಂಡದ ಚಿತ್ರೀಕರಣದಲ್ಲಿ ವೆಂಕಟೇಶ್ ಮೂರ್ತಿ ಅಂತ ನಾನು ಸಹಾಯಕ ಕೃಷಿ ನಿರ್ದೇಶಕರನ್ನು ನೋಡಿದೆ. ಇಲಾಖೆಯಿಂದ ಯಾವುದು ನಿಮಗೆ ಬಹುಮಾನ ಬಂದಿದೆ? ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಯನ್ನು 2016ರಲ್ಲಿ ಕೊಟ್ಟರು. ಧಾರವಾಡ ಕೃಷಿ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ 2016ರಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ಕೊಟ್ಟರು, ತಾಲೂಕು ಮಟ್ಟದ್ದು. ಆನಂತರ ಅದೇ ವರ್ಷ ನನಗೆ ತಾಲೂಕು ಯುವ ಶ್ರೇಷ್ಠ ಕೃಷಿಕ ಮತ್ತು ಸಮಗ್ರ ಕೃಷಿಕ ಅನ್ನೋದು ಧಾರವಾಡ ಕೃಷಿ ಮೇಳದಲ್ಲಿ ಅವಾರ್ಡ್ ಅನ್ನು ಕೊಟ್ಟರು. ಅದರಿಂದ ಈ ಕೃಷಿ ಹುಚ್ಚು ಜಾಸ್ತಿ ಆಯ್ತು ಮೇಡಮ್. ಆ ಕೃಷಿಯನ್ನ ರೆಕಾಗ್ನಿಷನ್ ಕೊಟ್ಟಿರೋದ್ರಿಂದ ನನಗೆಲ್ಲ ಬೆನ್ ತಟ್ಟಿದ್ರು. ನಮ್ಮ ಕುಮಟಾ ರೋಟರಿ ಕ್ಲಬ್ ಇಂದ ನೇಷನ್ ಬಿಲ್ಡರ್ ಅವಾರ್ಡ್ ಅನ್ನು ಕೊಟ್ಟರು. ಆ ಟೈಮಲ್ಲಿ ನೇಷನ್ ಬಿಲ್ಡರ್ ಅಂತ ಹೇಳಿದಾಗ ಇದು ಯಾಕೆ ನನ್ಗೆ ಕೊಟ್ಟರು ಅಂತಾನೆ ನನ್ನ ಕ್ವಶನ್ ಮಾರ್ಕ್ ಆಗಿತ್ತು. ಯಾವಾಗ ನಾನು ರಾಷ್ಟ್ರೀಯ ಪ್ರಶಸ್ತಿ ಅಂತ ತಗೊಂಡು ಅವಾಗ ನನ್ಗೆ ಅರ್ಥ ಆಯ್ತು ಆ ನೇಷನ್ ಬಿಲ್ಡರ್ ಅರ್ಥ ಏನಾದ ಅಂತೇಳಿ, ಏನಾಯ್ತು ಅಂತೇಳಿ, ಏನಕ್ಕೆ ಸಿಕ್ತು ಅಂತೇಳಿ. 2016ರಲ್ಲಿ ಅದನ್ನು ಕೊಟ್ಟಿರೋದ್ರಿಂದ ನನಗೆ ಈ ಮಟ್ಟಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕೃಷಿ ಇಲಾಖೆ ಕೂಡ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಇರ್ಬೋದು, ಹಾಗೆ KVKಗಳಿರ್ಬೋದು, ಇವೆಲ್ಲವೂ ಕೂಡ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ನಾಗರಾಜ್ ನಾಯ್ಕ ಅವರೇ, ಪ್ರಾಯಶಃ ನಿಮ್ಮ ಎಲ್ಲ ಪ್ರಶಸ್ತಿಗಳ ಗರಿಮೆಯ ಹಿಂದಿನ ಒಂದು ಶಕ್ತಿ ಈ ಕಗ್ಗ ಭತ್ತ. ಹಾಗಾಗಿ ಈ ಕಗ್ಗ ಭತ್ತಕ್ಕೂ ನಾವು ಎಲ್ಲೋ ಒಂದು ಕಡೆ ಮನ್ನಣೆ ನೀಡಬೇಕಾಗ್ತದೆ. ಈ ಭತ್ತದ ಬಗ್ಗೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಒಂದು ಏನು ನಿಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಮಾತ್ರ, ಇದು ಕರಾವಳಿ ಪ್ರದೇಶದಲ್ಲಿ ಮಾತ್ರ ಇದು ಪ್ರಚಲಿತ ಇದೆ. ಸಾಕಷ್ಟು ಇದರಲ್ಲಿ ಔಷಧಿ ಗುಣಗಳಿದೆ, ನಾರಿನಂಶ ಇದೆ. ಇದರಿಂದ ಆರೋಗ್ಯಕ್ಕೆ ಭಾಳಷ್ಟು ನೆರವಾಗುತ್ತೆ. ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಈ ಭತ್ತ ಒಳ್ಳೆಯದು, ಇದು ಆರೋಗ್ಯಕ್ಕೆ ಒಳ್ಳೆಯದು, ಆ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಬೆಳೆಯುವ ಜೊತೆಗೆ ಜಾಗೃತಿ ಮೂಡಿಸೋ ಕೆಲಸ ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಯಾವ ರೀತಿ ಇತ್ತು ಅಂತ? ಸರಿ, ಕಗ್ಗ ಭತ್ತ ವಿಚಾರ ಬಗ್ಗೆ ಹೇಳ್ಬೇಕಂತಂದ್ರೆ, ಕಗ್ಗ ನಶಿಸೋಗುವಂಥ ಸಂದರ್ಭದಲ್ಲಿ ಕಳೆದ 15 ವರ್ಷದಿಂದ ಕೇವಲ 5 kg ಕರಿ ಕಗ್ಗ, 5 kg ಬಿಳಿ ಕಗ್ಗವನ್ನು ನನ್ನ ಭೂಮಿಯಲ್ಲಿ ಅದನ್ನು ಬಿತ್ತನೆ ಮಾಡಿ ಅದನ್ನು ಉಳಿಸುವಂಥ ಕೆಲಸ ಮಾಡಿದೆ ನಾನು. ಆ ಭತ್ತ ಹೇಗಿದೆ ಅಂತ ಉಪ್ಪು ನೀರಲ್ಲೇ ಬರುವಂಥದ್ದು, ಅಘನಾಶಿನಿ ನದಿ ಹಿನ್ನೀರಲ್ಲಿ, ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ಕಾರವಾರದಿಂದ ಭಟ್ಕಳದವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ನದಿಗಳು ಹರಿಯುತ್ತೆ. ಕಾಳಿ, ಗಂಗಾವಳಿ, ಅಘನಾಶಿನಿ, ಶರಾವತಿ ನದಿಗಳು. ಆ ನದಿಯ ತಪ್ಪಲಿನಲ್ಲಿ ಬರುವಂಥ ಈ ವಿಶಿಷ್ಟವಾದಂಥ ಭತ್ತ ಬ್ರಿಟಿಷರ ಕಾಲದಲ್ಲಿ ಅವ್ರ ದೇಶಕ್ಕೆ ರಫ್ತಾಗಿರುವಂಥದ್ದು ಕೂಡ ಇತಿಹಾಸದಲ್ಲಿದೆ ಸರ್. 500 ವರ್ಷದ ಇತಿಹಾಸ ಇದೆ ಆ ಕಗ್ಗಕ್ಕೆ. ಇದು ಒಂದು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಆ ಕಗ್ಗವನ್ನು ಉಳಿಸುವಂಥ ಕೆಲಸ ಕಳೆದ 10-15 ವರ್ಷದಿಂದ ಮಾಡ್ತಾ ಬಂದೆ. ಅದಕ್ಕೆ ನನಗೆ IFHD ಅನ್ನುವಂಥ ಒಂದು ಸಂಸ್ಥೆಯವರು ಕಳೆದ ವರ್ಷ ನನಗೆ ತುಂಬ ಜನ ರೈತರೊಟ್ಟಿಗೆ ಅದನ್ನು ಬೀಜಗಳನ್ನು ಕೊಟ್ಬಿಟ್ಟು ರೈತರಿಗೆ ನಾನು ಫ್ರೀಯಾಗಿ ಆ ಭತ್ತಗಳನ್ನು ಕೊಟ್ಟೆ. ಆ ಒಂದು IFHD ಸಂಸ್ಥೆಯ ಅರುಣಾ ಮೇಡಮ್ ಇರ್ಬೋದು, ಪುಂಡ್ಲಿಕ್ ಸರ್ ಇರ್ಬೋದು, ಕೆಲವೊಂದು ಸಪೋರ್ಟ್ಗಳಿಗೂ ಅದನ್ನು ಮಾಡಿರೋದ್ರಿಂದ ಇವತ್ತಿನ ದಿನದಲ್ಲಿ ನಾನು 15 ಕ್ವಿಂಟಲ್ಗಿಂತಲೂ ಹೆಚ್ಚಿನ ಕಗ್ಗನ ಅಕ್ಕಿಯನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಗಿಫ್ಟ್ ಪ್ಯಾಕ್ ಆಗಿ ಕೊಡಲಿಕ್ಕೂ ಕೂಡ ನಾನು ಕಾರ್ಪೊರೇಟ್ ಲೆವೆಲಲ್ಲಿ ಕೂಡ ಒಂದು ನಮ್ಮ ಕಗ್ಗ ಎನ್ನುವಂಥ ಬ್ರ್ಯಾಂಡ್ ಅಡಿಯಲ್ಲಿ ಅದನ್ನು ಸೇಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನ್ಯಾಷನಲ್ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಕೊಡಲಿಕ್ಕೆ ಚೆನ್ನೈಯಲ್ಲಿ ಈಗಾಗಲೇ ಅದಕ್ಕೆ ನಾವು ಚೆನ್ನೈ ಕಳೆದ ವೀಕಲ್ಲಿ ಬಂದು ಹೋಗಿದ್ವಿ. ಅಲ್ಲಿವರೆಗೆ GI ಟ್ಯಾಗ್ ಕೊಡಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ ಸರ್. ಇಂಥ ಒಂದು ಕಗ್ಗ ಭತ್ತ ಈ ಲೆವೆಲ್ವರೆಗೆ ಹೋಗಿದೆ ಅಂತಂದ್ರೆ ಮುಂದಿನ ದಿನದಲ್ಲಿ ಸರ್ ನಾನು ಅದಕ್ಕೆ 150 ರೂಪಾಯಿ kg ಅಕ್ಕಿಗೆ ಸೇಲ್ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅದಕ್ಕೆ ಬೆಲೆಗಳು ಜಾಸ್ತಿ ಆಗ್ಬೋದು. ರೈತರಿಗೆ ಇದಕ್ಕೆ ಅವೇರ್ನೆಸ್ ಅನ್ನು ಕೊಟ್ಬಿಟ್ಟು ಇನ್ನು ಅದೆಲ್ಲ ನಿಜವಾಗ್ಲೂ ಅದು ಬೆಳೆಯುವಂಥದ್ದು ಉಪ್ಪು ನೀರಿನ ಗಜನಿ ಭಾಗದಲ್ಲಿ, ಆ ಗಜನಿ ಮಣ್ಣಲ್ಲಿ ಬೆಳೆಯುವಂಥದ್ದು ಸರ್. ಅದಕ್ಕೆ ಯಾವುದೇ ಒಂದು ಫರ್ಟಿಲೈಸರ್ ಬಳಸ್ಬೇಕಂತಿಲ್ಲ, ಬಲವಾಗಿ ಬಿತ್ತನೆ ಮಾಡ್ಬೇಕಂತೇನಿಲ್ಲ. ಮಳೆ ಬರುವಾಗ ಅದನ್ನು ಆ ಕಗ್ಗ ಭತ್ತ ನಾರ್ಮಲ್ ಭತ್ತಗಳು ಮೊಳಕೆ ಬರಲಿಕ್ಕೆ ಕೇವಲ 3 ಡೇಸಲ್ಲಿ ಮೊಳಕೆ ಬರುತ್ತೆ. ಆದರೆ ಈ ಕಗ್ಗ ಭತ್ತ ಮೊಳಕೆ ಬರಲಿಕ್ಕೆ 9 ಡೇಸ್ ಬೇಕಾಗತ್ತೆ ಸರ್, 9 ದಿನ ಬೇಕಾಗತ್ತೆ. ಆ ಕಗ್ಗನಕ್ಕಿಯನ್ನು ನಾವು ಬಾಯ್ಲ್ ಮಾಡ್ಬೇಕಂತಂದ್ರೆ ಅದನ್ನು ಮಿನಿಮಮ್ 1 hour ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಆ ಮಾಡಿದ ಗಂಜಿಯನ್ನು ನಾವು 3 ದಿನ ಇಟ್ಟರು ಹೊಳಸೋಗಲ್ಲ. ಇವತ್ತಿನ ದಿನದಲ್ಲಿ ನಾವು ಮಾಡಿದಂಥ ಅಕ್ಕಿ, ಬೇರೆ ಬೇರೆ ಅಕ್ಕಿಗಳು ನಾವು ಮಾಡಿದ 2-3 ಗಂಟೆ ಒಳಗಡೆ ಅದು ಹಳಸೋಗುತ್ತೆ, ಕುಕ್ಕರಲ್ಲಿ ಹಳಸೋಗಿರ್ತದೆ ಸರ್. ಇದನ್ನ 3 ದಿನದವರೆಗೂ ಆ ಗಂಜಿಯನ್ನು ಊಟ ಮಾಡಿದ್ರೆ ಅಷ್ಟು ಹೆಲ್ದಿ ಆಗಿರ್ಬೋದು, ದೇಹಕ್ಕೂ ತುಂಬಾ ಒಳ್ಳೆಯದು. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಇದನ್ನ ಸೇವಿಸೋದ್ರಿಂದ ಯಾವುದೇ BP ಶುಗರ್ಗಳು ಬರ್ತಾ ಇಲ್ಲ ಸರ್. ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ, ಅಕ್ಕಿನಲ್ಲಿ ನಾರಿನಂಶ ಕಡಿಮೆ. ಮತ್ತೆ ಇದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್, ಇದು ಊಟ ಮಾಡಿದ
ಮೇಲೆ 8 ಗಂಟೆ ಇದು ಜೀರ್ಣ ಆಗ್ಲಿಕ್ಕೆ ಬೇಕು ಸರ್. ಅಂದ್ರೆ ನಾರ್ಮಲ್ ರೈಸ್ಗಳು ಊಟ ಮಾಡಿದ 2-3 ಗಂಟೆಗೆ ನಮಗೆ ಡೈಜೆಷನ್ ಆಗಿ ಹೋಗುತ್ತೆ. ಅದು ಈ ಕಗ್ಗ ರೈಸ್ ಅನ್ನು ಊಟ ಮಾಡಿದಾಗ ಇದು ಡೈಜೆಷನ್ ಆಗಲಿಕ್ಕೆ 9 ಗಂಟೆ ಬೇಕಾಗುತ್ತೆ, 8-9 ಗಂಟೆ ಬೇಕಾಗುತ್ತೆ. ವರ್ಕೌಟ್, ವರ್ಕಿಂಗು, ಜಾಗಿಂಗು ಇದೇನಾದ್ರೂ ಮಾಡಿದ್ರೆ ಮಾತ್ರ ರಾತ್ರಿ ಊಟ ಮಾಡಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಊಟದಲ್ಲೇ ಸಾಕಾಗಿರುತ್ತೆ. ಅಂದ್ರೆ ಶ್ರಮಿಕರ ಆಹಾರ ಇದು, ಶ್ರಮಿಕರ ಆಹಾರ. ಶ್ರಮಜೀವಿಗಳೇ ಮಾತ್ರ ಶ್ರಮಜೀವಿಗಳ ಆಹಾರ. ಹೆಚ್ಚು ಕಡಿಮೆ ನಾವು ತಿನ್ನಬಾರ್ದು ಅಂತ ಹೇಳೋ ರೀತಿಯಲ್ಲಿ ನೀವು ಅಲ್ಲ, ನೀವು ತಿಂದಿದ್ದಷ್ಟು ಕೆಲಸ ಮಾಡಿದ್ರೆ ಮಾತ್ರ ತಿನ್ಬೇಕು. ಇಲ್ಲಿ ಬಂದ್ವಿ ಕೂತ್ವಿ, ಆಫೀಸ್ಗೆ ಹೋದ್ವಿ ಕೂತ್ವಿ, ಮನೆಗೆ ಹೋದ್ವಿ ಕೂತ್ ಬಿಟ್ವಿ, ನಾವು ಶ್ರಮವಹಿಸಿ ಕೆಲಸನೇ ಮಾಡೋದು. ಜಡ್ಜಸ್ ಬ್ರೈನ್ ಇರುತ್ತಲ್ಲ, ಅದು 24/7 ವರ್ಕಿಂಗ್. ಈ ಅಕ್ಕಿಯನ್ನ, ಕಗ್ಗದ ಅಕ್ಕಿಯನ್ನ 150 ರೂಪಾಯಿ ಕೆಜಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರು. ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟೇ ಒಳ್ಳೆಯ ಅಕ್ಕಿ ಅಂತ ಹೇಳಿದ್ರೆ 50 ರೂಪಾಯಿ ಕೆಜಿ ಸಿಗ್ತಾ ಇದೆ. ಅದ್ರ 3 ಪಟ್ಟು ಬೆಲೆ ಆಯ್ತು. ಈ ರೀತಿಯಂತ ವಿಶೇಷವಾಗಿ ರಕ್ಷಣೆ ಮಾಡಿದಂತ ಎಲ್ಲ ತಳಿಗಳ ಅಕ್ಕಿಗಳು ಕನಿಷ್ಠ 100 ರೂಪಾಯಿ ಮಾರಾಟ ಆಗ್ತವೆ. ಇದನ್ನು ಕೂಡ ಗಮನಿಸಬೇಕು ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ. ಹೌದು. ಈಗ ಈ ತರ ತಳಿಗಳನ್ನು ಬೆಳೆದಾಗ, ಇಂಥ ಸಾಹಸಕ್ಕೆ ಕೈ ಹಾಕಿದಾಗ ಇಳುವರಿ ಮಟ್ಟ ಕಡಿಮೆ ಆಗ್ತದೆ, ಆದಾಯ ಸ್ವಲ್ಪ ಕಡಿಮೆ ಆಗ್ತದೆ ನಮಗನಿಸ್ತದೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಬಂದರೂ ಕೂಡ ಬೆಲೆ 3 ಪಟ್ಟು ಜಾಸ್ತಿ ಇದೆ, 2 ಪಟ್ಟು ಜಾಸ್ತಿ ಇದೆ. ಅಲ್ಲಿ ರೈತನಿಗೆ ಒಂದು ರೀತಿಯಾದಂಥ ಸಂತೋಲನವಾದಂಥ ಲಾಭ ತಡ್ತದೆ. ಇದನ್ನು ಕೂಡ ನಮ್ಮ ರೈತ ಬಾಂಧವರು, ವೀಕ್ಷಕರು ಗಮನಿಸಬೇಕು. ಈ ಕೆಲಸದಲ್ಲಿ ಕೈ ಹಾಕಿದಾಗ ಆರ್ಥಿಕವಾಗಿ ನಷ್ಟ ಆಗ್ತಕ್ಕಂಥ ಸಂದರ್ಭ ಏನು ಬರೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಮತ್ತು ಗ್ರಾಹಕರಿದ್ದಾರೆ, ಖರೀದಿ ಮಾಡಿ ತಿನ್ನೋದಕ್ಕೆ ಗ್ರಾಹಕರಿದ್ದಾರೆ. ಹಿಂದಿನ ಒಂದು ಸರಣಿಯಲ್ಲಿ ಕೂಡ ನಾವು, ಸಂಚಿಕೆಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ. ಇದನ್ನು ಉಣ್ಣೋದಕ್ಕೆ ಬಹಳಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಮುಂದೆ ಬಂದು ಊಟ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾರಿಗೂ ಆಸ್ಪತ್ರೆಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಇಲ್ಲಿ 100 ರೂಪಾಯಿ ಉಳಿಸಿದ್ರೆ ಅಲ್ಲಿ 1000 ರೂಪಾಯಿಯನ್ನ ಹೋಗಿ ಕೊಟ್ಟು ಆರೋಗ್ಯನ ಕೆಡಿಸ್ಕೊಂಡು ಬರಬೇಕು ಅಲ್ವಾ ನಾಗರಾಜ್ ನಾಯ್ಕ ಅವರೇ? ಕರೆಕ್ಟ್ ಸರ್. ಇನ್ನೊಂದು ಪ್ರಶ್ನೆ ನಾಗರಾಜ್ ನಾಯ್ಕ ಅವರೇ, ತಾವು ಮಾತಾಡುವಾಗ ಹೇಳಿದ್ರಿ ಸೀಡ್ ಬ್ಯಾಂಕ್, ಬೀಜಗಳ ಬ್ಯಾಂಕು ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಂಥೇಳಿ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಮ್ಮ MSSR ಫೌಂಡೇಶನ್ ವತಿಯಿಂದ ಈ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಕೆಲಸ ಆಗ್ತಾ ಇದೆ. ಪ್ರಾಯಶಃ ನಿಮ್ಮಲ್ಲೂ ಅವ್ರು ಬಂದಿರ್ಬೇಕು ಅನ್ಸುತ್ತೆ ಅಲ್ವಾ? MS ಸ್ವಾಮಿನಾಥನ್ ಫೌಂಡೇಶನ್ 6-7 ವರ್ಷದ ಹಿಂದೆ ಇದ್ರು ಸರ್. ಅದು ನಮ್ಮಲ್ಲಿ ಕೂಡ ಕಗ್ಗದ ಬಗ್ಗೆ ಉಳಿವಿಗಾಗಿ ಕೂಡ ತುಂಬಾನೇ ಕೆಲಸ ಮಾಡಿದ್ರು. ಅಲ್ಲಿ ಇದೆ ಸರ್, ಕೆಲಸ ಮಾಡ್ತಾ ಇದೆ. ಸ್ವಾಮಿನಾಥನ್ ಫೌಂಡೇಶನ್ ಕೂಡ ಕೆಲಸ ಆಗ್ತಾ ಇದೆ ಅಂತೇಳಿ. ಈ ಕಗ್ಗ ಭತ್ತ ಬೆಳೆಯುವಲ್ಲಿ ಕೆಲವು ಸವಾಲುಗಳು ಇದೆ ಅಂಥೇಳಿ, ಈಗ ಉದಾಹರಣೆಗೆ ಕೆಲವು ಪಕ್ಷಿಗಳ ಸಮಸ್ಯೆ ಇದೆ ಅಂತೇಳಿ, ಎಷ್ಟರ ಮಟ್ಟಿಗೆ ನಿಮಗೆ ಕಷ್ಟ ಕೊಡುತ್ತೆ? ನಾನೇನು ಮಾಡಿದೆ ಅಂತಂತಂದರೆ, ಕಗ್ಗವನ್ನು ಮೊಳಕೆ ತರಿಸಿ ಅದನ್ನು ಸಸಿ ಮಡಿಗಳಲ್ಲಿ ಟ್ರೈನಲ್ಲಿ ಅದನ್ನು ರೆಡಿ ಮಾಡಿಬಿಟ್ಟು ಅದನ್ನು ನಾಟಿ ಮಾಡಲಿಕ್ಕೆ ಹೋದೆ. ನಾಟಿ ಮಾಡಿ ಅದನ್ನು ಸಕ್ಸಸ್ ಆಗಿ ಅದನ್ನು ಪೂರ್ತಿ ಕಗ್ಗ ಭತ್ತ ಗಜ್ನಿ ಭಾಗದಲ್ಲಿ ಬೆಳೀತದೆ. ಅದನ್ನು ಸ್ವಲ್ಪ ಉಪ್ಪು ನೀರು, ಹೈ ಟೈಡಲ್ಲಿ ಉಪ್ಪು ನೀರು ಬಂದುಬಿಟ್ಟು ಲೋ ಟೈಡಲ್ಲಿ ಅದು ಇಳಿದು ಹೋಗುವಂಥ ಜಾಗವನ್ನೇ ಆಯ್ಕೆ ಮಾಡಿಕೊಂಡು, ನನ್ನ ಉದ್ದೇಶ ಅಲ್ಲಿ ಭತ್ತವನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು, ಆ ಬೀಜಗಳನ್ನು ಉಳಿಸ್ಬೇಕಂತ ದೃಷ್ಟಿಯಲ್ಲಿ ಕೆಲಸ ಮಾಡೋದು ಸರ್. ಈಗ ಕಗ್ಗ ಬೀಜವನ್ನು ಬಿತ್ತನೆ ಮಾಡಿದ ತಕ್ಷಣ ಅದು ಇಳುವರಿ ತುಂಬ ಕಡಿಮೆ. ನಮ್ಮ ದೇಶೀಯ ತಳಿ ಭತ್ತದ ತಳಿಗಳು ಇಳುವರಿ ತುಂಬ ಕಡಿಮೆ ಅಂತ ಹೇಳ್ತಾರೆ. ಯಾಕಂತ ಅದು ಬಿದ್ದು ಬೀಳುತ್ತೆ, ಮಳೆ ಜಾಸ್ತಿ ಆಗಿಬಿಟ್ಟು ಗಾಳಿಯಲ್ಲಿ ಬಿದ್ದು ಹೋಗುತ್ತೆ, ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ, ಹಕ್ಕಿ ಪಕ್ಷಿಗಳು ತಿಂದು ಹೋಗುತ್ತೆ, ಇಳುವರಿ ಭತ್ತನೂ ಕಡಿಮೆ ಇರ್ತದೆ, ಇಳುವರಿ ಭತ್ತನೂ ಕೂಡ ಕಡಿಮೆ ಇರ್ತದೆ. ನಾನೀಗ ಅದನ್ನ ಸಸಿ ಮಾಡಿ ಅದು ರೆಡಿ ಮಾಡಿರೋದ್ರಿಂದ 20% ಹಕ್ಕಿಗಳು ತಿನ್ಕೊಂಡು ಹೋಗ್ತಾ ಇತ್ತು, 20% ಮಳೆ ನೀರು ಕೊಚ್ಕೊಂಡು ಹೋಗ್ತಾ ಇತ್ತು, ಇನ್ನೊಂದು 20% ಮಳೆ ಜಾಸ್ತಿಯಾಗಿ ಕೊಯ್ಲು ಟೈಮಲ್ಲಿ ವೇಸ್ಟ್ ಆಗ್ತಾ ಇತ್ತು. 100 40% ಮಾತ್ರ ರೈತನ ಕೈ ಸಿಗ್ತಾ ಇತ್ತು. ಇವಾಗ ಅದನ್ನು ಸಸಿ ಮಾಡಿ ನಾನು ನಾಟಿ ಮಾಡಿರೋದ್ರಿಂದ 20% ಹಕ್ಕಿ ಪಕ್ಷಿಗಳು ತಿಂದು ಹೋಗೋದನ್ನು ಸೇವ್ ಮಾಡಿದೆ ನಾನು. ಅಂದರೆ ನಿಮ್ಮಲ್ಲಿ ನೀರು ಕಾಗೆಗಳು ಬರೋದೇ ಇಲ್ವಾ? ಬರೋದು ಸರ್, ಅದು ನಾಟಿ ಮಾಡಿರೋದ್ರಿಂದ ಅದು ಸೇವ್ ಆಗಿರುತ್ತೆ ಸರ್. ಈಗ ಬಿತ್ತನೆ ಮಾಡಿರೋದು ಕೇವಲ ಒಂದೇ ಸಸಿ ಇರುತ್ತೆ, ಅದು ನೀರು ಕಾಯಿಗಳು ಬಂದು ತಿನ್ಕೊಂಡು ಹೋಗುತ್ತೆ. ನಾನು ನಾಟಿ ಮಾಡುವಾಗ 2-3 ಸಸಿಗಳಲ್ಲಿ ಇರೋದ್ರಿಂದ ಆ ಸಮಸ್ಯೆನ ತಪ್ಪಿಸಿದೆ ಅಂತ ಹೇಳ್ತಿದ್ದೀನಿ ಸರ್. ಇನ್ನೋವೇಟಿವ್ ಫಾರ್ಮರ್ ಪ್ರಶಸ್ತಿ ಬಂದಿದ್ದು ಈ ಉದ್ದೇಶಕ್ಕೆ. ಈಗ ರೈತರು ಸಹ ವಿಜ್ಞಾನಿಗಳು. ಕೆಲವರು ನಮ್ಮ ICR ಅಲ್ಲಿ ಒಂದು ಟರ್ಮ್ ಇದೆ, ಫಾರ್ಮರ್ಸ್ ಇನೋವೇಷನ್ಸ್ ಅಂತೇಳಿ. ಅಂದರೆ ತಂತ್ರಜ್ಞಾನಗಳು ವಿಶ್ವವಿದ್ಯಾನಿಲಯಗಳಿಂದ, ಸಂಶೋಧನಾ ಕೇಂದ್ರಗಳಿಂದಲೇ ಬರಬೇಕಂತೇನಿಲ್ಲ, ರೈತರ ಹೊಲಗಳಿಂದಲೂ ಸಂಶೋಧನೆಗಳು ಬರಬಹುದು. ಇದಕ್ಕೆ ಸಾಕ್ಷಿ ನಮ್ಮ ನಾಗರಾಜ್ ನಾಯ್ಕ ಅವರು. ಹಾಗಾಗಿ ಇವರಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದೆ, ಅವರು ಸಹ ವಿಜ್ಞಾನಿ ಅಂತೇಳಿ. ಖಂಡಿತ. ನೀವೀಗ ತಳಿ ಸಂರಕ್ಷಣೆ ಮತ್ತು ಬೀಜ ಸಂಗ್ರಹಣೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಇದೆ, ಒಂದು ಹೈದರಾಬಾದ್ ಮೂಲ ಇರತಕ್ಕಂಥ ಒಂದು ಸಂಸ್ಥೆ. ಅವ್ರ ಜೊತೆಗೆ ಏನಾದರೂ ಸಂಪರ್ಕ ಬಂದಿತ್ತಾ ನಿಮಗೆ ಈ ಕೆಲಸ ಮಾಡೋ ಸಂದರ್ಭದಲ್ಲಿ? ಇಷ್ಟವರೆಗೂ ಸರ್ ನನಗೆ ಬಂದಿಲ್ಲ ಸರ್. ICR ಮತ್ತು ಗೋವಾ ICR ಅವರು ಮತ್ತು ನಮ್ಮ ಧಾರವಾಡ ICR, ಕೃಷಿ ಇಲಾಖೆ, ಉತ್ತರ ಕನ್ನಡ ಸಂಪರ್ಕ ಇದೆ. ಒಂದು ವಿಷಯವನ್ನ ನಮ್ಮ ವೀಕ್ಷಕ ಬಂಧುಗಳು ಗಮನಿಸಬೇಕು. ಆ ಸೊಸೈಟಿಯಲ್ಲಿ, ನಾನೇನು ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳಿದ್ನಲ್ಲ, ಅನಕ್ಷರಸ್ಥ ಮಹಿಳೆಯರು ಡಾಕ್ಯುಮೆಂಟೇಶನ್ ಮಾಡ್ತಾರೆ. ತಳಿ ಸಂರಕ್ಷಣೆಯನ್ನ, ಬೀಜ ಸಂಗ್ರಹಣೆ ಹೆಂಗೆ ಮಾಡ್ಬೇಕಂತಂದು ನಮ್ಮ ಕ್ಯಾಮ್ರಾ ತಂತ್ರಜ್ಞರೆಲ್ಲ ಇಲ್ಲಿ ಇದಾರಲ್ಲ, ಈ ಕೆಲಸವನ್ನ
ಓದು ಬರಹ ಬರದೇ ಇರತಕ್ಕಂಥ ಮಹಿಳೆಯರು ಮಾಡಿಬಿಟ್ಟು ಕಂಪ್ಯೂಟರ್ಗೆ ಅದನ್ನೆಲ್ಲ ಚಿತ್ರೀಕರಣ ಹಾಕಿಬಿಟ್ಟು ಡಾಕ್ಯುಮೆಂಟೇಷನ್ ಮಾಡ್ತಾರೆ. ಎಷ್ಟು ಅದ್ಭುತವಾದಂಥ ಕೆಲಸ ನೋಡಿ. ಅಂದರೆ ಎಲ್ಲದಕ್ಕೂ ಓದು ಬರಹನೇ ಬೇಕು, ಶಿಕ್ಷಣನೇ ಬೇಕು, ಪದವಿನೇ ಬೇಕಂತಿಲ್ಲ, ಒಂದು ಸ್ಕಿಲ್ ಅಂತ ಇರ್ತದೆ. ಅವಕಾಶಗಳು ಅಷ್ಟು ಹಂಗೆ ತೆರೆದುಕೊಂಡಿದ್ವಿ. ಕೆಲಸ ಮಾಡೋದಕ್ಕೆ ಒಂದು ರೀತಿಯಂತ ಸಮನ್ವಯ ಬೇಕಾಗುತ್ತೆ. ಸಂಘ ಸಂಸ್ಥೆಗಳ ನಡುವೆ, ರೈತರ ನಡುವೆ, ಗ್ರಾಹಕರ ನಡುವೆ ಸಮನ್ವಯ ಏರ್ಪಟ್ಟಾಗ ಬೇಕಾದಷ್ಟು ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ಭತ್ತದ ಕೃಷಿನಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಇದೆ. ಈ ಕಗ್ಗ ಭತ್ತ ಅಂತಲ್ಲ, ಈ ಸಿಗಡಿ ಮೀನು ಏನು ಉತ್ಪಾದನೆ ಮಾಡ್ತಾರಲ್ಲ, ಸಾಕಾಣಿಕೆ ಇದೆಯಲ್ಲ, ಅದು ಭತ್ತದ ಗದ್ದೆಗಳಲ್ಲಿ ಮಾಡ್ತಾ ಇದ್ದಾರೆ. ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಭತ್ತದ ಉತ್ಪಾದನೆ ಇಳುವರಿ ಮೇಲೆ ಇದು ಪರಿಣಾಮ ಬೀರ್ಬೋದು. ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಸರ್, ಆ್ಯಕ್ಚುಲಿ ಈ ಕಗ್ಗ ಭತ್ತ ಹೇಳೋದು ಉಪ್ಪು ನೀರಲ್ಲೇ ಮಾಡುವಂಥದ್ದು ಮಳೆಗಾಲದಲ್ಲಿ. ಆ ಮಳೆಗಾಲದಲ್ಲಿ ಉಪ್ಪು ನೀರನ್ನ ಬಿತ್ತನೆ ಮಾಡಿದಾಗ ಅದರ ತೆನೆಯನ್ನು ಮಾತ್ರ ಕಟ್ ಮಾಡ್ಕೊ ಬರುವಂಥ ವ್ಯವಸ್ಥೆ ಇತ್ತು ಸರ್. ಅದು ಕೆಳಗಡೆ ಇರುವಂಥ ಹುಲ್ಲುಗಳು ಭತ್ತಗಳಿಗೆ ಆಹಾರ, ನಮ್ಮ ಮೀನುಗಳಿಗೆ ಆಹಾರ. ಭತ್ತದ ಹುಲ್ಲಿದೆಯಲ್ಲ ಅದು ನಮ್ಮ ಮೀನುಗಳಿಗೆ ಆಹಾರ ಆಗ್ತಿತ್ತು. ನಮ್ಮ ಪೂರ್ವಜರ ಕಾಲದಲ್ಲಿ ತುಂಬ ವೆರೈಟಿ, ಅಗನಾಶಿನಿ ನದಿಯಲ್ಲಿ 127 ಬಗೆಯ ಮೀನುಗಳಿದ್ದವು. ಕಪ್ಪು ಚಿಪ್ಪೆ ಕಲ್ಲು ಅಂತ ಹೇಳ್ತೀವಿ ನಮ್ಮ ಕಡೆ, ಬಲ್ಚು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಒಂದು 8-10 ವೆರೈಟಿಗಳಿದ್ವು. ಅದೆಲ್ಲವೂ ಕೂಡ ಈಗ ನಾಶ ಆಗ್ತಿದೆ. ಯಾಕಂತಂತಂದರೆ ಆ ಕಗ್ಗ ಭತ್ತ ಬೆಳೆಯುವಂಥ ಪ್ರದೇಶಗಳು ಕಡಿಮೆ ಆಗ್ತಿದೆ. ಅದಕ್ಕೆ ಮೇಲ್ಗಡೆ ಮೀನು ಸಟ್ಲಿಗಳನ್ನು ನ್ಯಾಚುರಲ್ ಆಗಿ ಬೆಳೆಯುವಂಥ ಬದಲು ಅದನ್ನು ಕೃತಕವಾಗಿ ಬೆಳೆಸುವಂಥ ವ್ಯವಸ್ಥೆಗಳು ಸ್ಟಾರ್ಟ್ ಆಗಿದೆ. ಈ ಭತ್ತ ಭೂಮಿಯಲ್ಲಿ ಅದು ಇರೋದ್ರಿಂದ ಅದರ ಸಂತತಿಗಳು ಉಳಿತಾ ಇದ್ವು. ಒಂದು ಹಸಿರು ಕ್ರಾಂತಿಯ ಪರಿಣಾಮ, ಇನ್ನೊಂದು ಏಕ ಬೆಳೆ ಪದ್ಧತಿ, ವಾಣಿಜ್ಯ ಕೃಷಿ ಮಾಡ್ತಾ ಈ ರೀತಿಯಂಥ ಸಾಂಪ್ರದಾಯಿಕವಂಥ ತಳಿಗಳು, ನೆಲಮೂಲ ಜವಾರಿ ತಳಿಗಳಂತ ನಾವು ಹೇಳ್ತೀವಿ, ಅವೆಲ್ಲ ಕಣ್ಮರೆಯಾಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು ನಿಮ್ಮ ಭೂ ಒಡೆತನದ ನಿಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನು ಎಷ್ಟು? ಕೇವಲ ಒಂದೇ ಎಕರೆ. ಒಂದು ಎಕರೆ ಜಮೀನಲ್ಲಿ ನಮ್ಮ ರೈತ ಒಂದು ರೀತಿಯಾದಂಥ ಜಾದು ಅಂತ ಹೇಳ್ಬೋದು ಇದಕ್ಕೆ ಮಾಡ್ತಾ ಇದ್ದಾರೆ. ನೀವು ಒಂದು ಯುವಕರ ಪ್ರತಿನಿಧಿ ಅಂತಾನೆ ತಗೊಳ್ಳೋದಾದ್ರೆ, ಯುವಕರು ಅಯ್ಯೋ ಹೋಗಿ ಜಮೀನು ತಗೊಳಕ್ಕೆ ಎಷ್ಟು ದುಡ್ಡು ಬೇಕೋ ಏನೋ ಅಂತಾನೆ ಹಿಂಜರಿತಾರೆ. ಆದ್ರೆ ಕೇವಲ ಒಂದು ಎಕರೆ ಸಾಕು. ಸಾಧನೆ ಮಾಡುವಂತ ಮನಸ್ಸಿರ್ಬೇಕು, ಕೃಷಿ ಮಾಡುವಂತ ಮನಸ್ಸಿರ್ಬೇಕು ಮೊದಲು ಅಲ್ವಾ? ಈಗ ನಿಮ್ಮ ಜೊತೆನೇ ಬಂದು ನಿಮಗೆ ಸಾಥ್ ಕೊಟ್ಕೊಂಡು ಬಂದಿರುವಂತ ಒಬ್ರು ಸ್ನೇಹಿತರು, ನಿಮ್ಮ ಊರಿನವರು ಒಬ್ರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಕರ್ಣ ಅವ್ರ ವೇದಿಕೆ ಮೇಲೆ. ದೀಪಕ್ ಅವರು ಬಂದಿದ್ದಾರೆ, ನಮ್ಮ ನಾಗರಾಜ್ ಅವರ ಸ್ನೇಹಿತರು. ದೀಪಕ್ ಅವರೇ ನಮಸ್ಕಾರ. ರೈತರತ್ನ ವೇದಿಕೆಗೆ ಸ್ವಾಗತ ನಿಮಗೆ. ಏನ್ ಮಾಡ್ತೀರಿ ನೀವು? ನಾನು ಮಾರ್ಕೆಟಿಂಗ್ ಮಾಡ್ತೇನೆ, ಬ್ರ್ಯಾಂಡಿಂಗ್. ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಅಲ್ಲಿ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೇನೆ ಮಾರ್ಕೆಟಿಂಗ್. ನಾಗರಾಜ್ ಅವ್ರು ಹೇಗೆ ಪರಿಚಯ? ಅವರು ಊರಲ್ಲಿ ಮೊದಲಿಂದ ಪರಿಚಯ. ಆಮೇಲೆ ಲಾಕ್ಡೌನ್ ಟೈಮಿಗೆ ಒಂದ್ಸಲ ಭೇಟಿ ಆದ ತಕ್ಷಣ ಮತ್ತೆ ಎಲ್ಲ ರೀಕಂಡಲ್ ಆಯಿತು. ಸೊ ಅವ್ರದ್ದು ವರ್ಕ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಅವ್ರು ಮಾಡ್ತಿರೋ ಒಂದು ಲೈಕ್ ಎಸೆಟ್ಸ್ ಇದೆ, ಸೊ ಅದು ಕನೆಕ್ಟ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಬಂತು. ಸೊ ಅದ್ರ ನಂತರ ಅವರೊಟ್ಟಿಗೆ ಏನೇನು ಕೆಲಸಗಳಲ್ಲಿ ನೀವು ಅವರು ಲೈಕ್ ಅಂದರೆ ಆಲ್ಮೋಸ್ಟ್ ಇವಾಗ ಯಾವ ರೈಸ್ ಅಷ್ಟೇ ಅಂತಲ್ಲ, ಹನಿ, ಮ್ಯಾಂಗ್ರೋ ಹನಿ, ಕಾಂಡ್ಲಾ ಜೇನು ಅಂತ, ಮತ್ತು ಅವ್ರದ್ದೇ ಒಂದು ಫಾರ್ಮಲ್ಲಿ ಕಂಪೋಸ್ಟ್ ಮಾಡ್ಕೊತಾರೆ. ಸೊ ಒಂದು ಇಕೋಸಿಸ್ಟಮ್ನ ಬಿಲ್ಡ್ ಮಾಡಿದ್ರು ಅಲ್ಲಿ. ಸೊ ಅದನ್ನು ನೋಡಿಬಿಟ್ಟು ಅದನ್ನು ಇನ್ನೂ ಲೈಕ್ ಅಂದರೆ ಔಟ್ಶೈನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಸೊ ಅದ್ರ ನಂತರ ಒಟ್ಟಿಗೆ ನಾವು ಕೇಣಿ ಕಗ್ಗೋತ್ಸವ ಅಂತ ಇತ್ತು. ಸೊ ಅಲ್ಲೆಲ್ಲ ಹೋಗಿ ಬರ್ತಿದ್ವಿ ಅವಾಗ. ಸೊ ಆಗ ಬರುವಾಗ ಒಂದು ಮಾತಾಡಿದ್ದು ಅಂದರೆ ಒಂದು ನ್ಯಾಷನಲ್ ಲೆವೆಲ್ ರೀಚ್ ಆಗಬೇಕು ನಾಗರಾಜ್ ಅವ್ರೆ ಅಂತ. ಸೊ ಲಾಸ್ಟ್ ಇಯರ್ ಅದು ಫುಲ್ಫಿಲ್ ಆಯಿತು. ಹೌದು. ಇವಾಗ ಅದನ್ನ ಒಂದು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೇವೆ, ಅತಾರಿ ಆಗ್ರೋ ಅಂತ ಒಂದು ಫರ್ಮಲ್ಲಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಲಾಂಚ್ ಮಾಡಲಿಕ್ಕೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಇಂದು ಏನೊಂದು ಇಂಡಿಜಿನಿಯಸ್ ಸ್ಪೈಸಸ್ ಅಥವಾ ಏನಿದೆಯೋ, ಸೊ ಅದನ್ನೆಲ್ಲ ಒಂದು ಮಾರ್ಕೆಟಿಗೆ ತರಲಿಕ್ಕೆ ಪ್ಲಾನ್ ಮಾಡ್ತಿದ್ದೇವೆ. ನಿಮ್ಮ ಗೆಳೆಯ ಈ ಕೆಲಸವನ್ನ ಪ್ರಾರಂಭ ಮಾಡಿದಾಗ ಹುಚ್ಚ ಅಂತ ಹೇಳಿದ್ರು. ಈಗ ನಮಗೆ ಹುಚ್ಚಿಡಿಸಿದ್ರು, ಗೊತ್ತಾಯ್ತಾ? ಈ ಸಾಧಕನ ಕುರ್ಚಿ ಮೇಲೆ ಕುಳಿತು ನಮಗೆಲ್ಲ ಹುಚ್ಚಿಡಿಸ್ಬಿಟ್ಟಿದ್ದಾರೆ ಅವರು. ನೀವು ಯಾವ ಹುಚ್ಚನ್ನ ಹಿಡಿಸ್ಕೊಂಡಿದ್ದೀರಿ? ನಮ್ದು ಏನಿಲ್ಲ ಸರ್, ಈಗ ಒಟ್ಟಿಗೆ ಇದೇ ಒಂದು ಕಾನ್ಷಿಯಸ್ ಮೂಮೆಂಟಿಗೆ ಹೋಗಬೇಕು ಅಂತ. ಸೊ ನಾವು ಲೈಕ್ ಅಂದರೆ ಅರ್ಲಿಯರ್ ಇಶಾ ಫೌಂಡೇಶನ್ ಅವ್ರದ್ದು ವರ್ಕ್ಸ್ ಎಲ್ಲ ನೋಡ್ತಾ ನಮ್ಮದು ಊರಿಗೆ ಬಂದಾಗ ಆ ಒಂದು ಕನೆಕ್ಟಿವಿಟಿ ನೋಡ್ತಿದ್ದಾಗ ಒಂದು R&D ಇರಲಿಲ್ಲ ನಮಗೆ. ಬಟ್ ಇವರು ಕಂಪ್ಲೀಟ್ ಒಂದು ಲೈಬ್ರರಿ ಆಗಿ ಒಂದು ಕಾಣಿದ್ರು. ಲೈಕ್ ಊರಲ್ಲಿ ಇರುವಂಥ ನಮ್ಮದು ಏನೇ ಒಂದು ಥಿಂಗ್ಸ್ ಇರ್ಬೋದು, ಲೈಕ್ ಕೃಷಿ ವಿಚಾರ, ನಮ್ಮ ಅಲ್ಲಿ ಕೋಕಮ್ ಬಟರ್ ಅಂತ ಒಂದು ಪ್ರಾಡಕ್ಟ್ ಇದೆ. ಸೊ ಕೆಲವೊಂದು ಅಂತ ಒಂದು ಪ್ರಾಡಕ್ಟ್ ಕುಡಿತಾರೆ ಸರ್. ಅದರಿಂದ ಇವಾಗ ಕಾಸ್ಮೆಟಿಕ್ಸ್ ಅಲ್ಲೂ ತುಂಬಾ ಇದಾಗ್ತದೆ ಸರ್, ಕೋಕಮ್ ಬಟರ್ ಅಂತ. ಸೊ ಅಂತ ಪ್ರಾಡಕ್ಟ್ಸ್ನ ಇವರು ವೆಲ್ತ್ನ ಇಟ್ಕೊಂಡು ಹಾಗೆ ಅಲ್ಲೇ ಇನ್ನೂ ನಾವು ಬರ್ಬೇಕು ಸರ್. ಯಾಕಂದರೆ ಅವ್ರ ಕಡೆಯಿಂದ ಮಾರ್ಕೆಟಿಗೆ ಬರಬೇಕು, ಮತ್ತು ಜನರಿಗೆ ಏನಂತಂದರೆ ಆ ನ್ಯಾಚುರಲ್ ವೇ ಆಫ್ ಲಿವಿಂಗ್ ಏನಿತ್ತಲ್ವ, ಸೊ ಅದು ರಿವೈವ್ ಆಗಬೇಕು.
ಹೋಗಲೇಬೇಕಾಗುತ್ತೆ ನಾವು. ಹೌದು. ಆರೋಗ್ಯ ಉಳಿಬೇಕು, ಇನ್ನಷ್ಟು ವರ್ಷಗಳ ಕಾಲ ನಾವು ಬದುಕಬೇಕಂತ ಹೇಳಿದ್ರೆ ಮತ್ತೆ ನಮ್ಮ ಸಾಂಪ್ರದಾಯಿಕವಂತ ಜೀವನ ಶೈಲಿಗೆ ಹೋಗಲೇಬೇಕಂತ ಅನಿವಾರ್ಯತೆ ಇದೆ. ಸೋಷಿಯಲ್ ಮೀಡಿಯಾ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಅದು ಒಳ್ಳೆಯದು ಕೆಟ್ಟದ್ದು ಅದು ಬೇರೆ ಪ್ರಶ್ನೆ, ಇದು ಅನಿವಾರ್ಯ ಆಗಿಬಿಡಿದೆ ನಮಗೆ. ಹಾಗಾಗಿ ಈಗ ನಮಗೆ ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಈಗ ಅಂದರೆ ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಫಿಲ್ಮ್ ಆ್ಯಕ್ಟರ್ಸ್, ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ ಇರ್ತಾರೆ. ನಮ್ಮ ಕೃಷಿಕರಿಗೂ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಫಾಲೋವರ್ಸ್ ಬೇಕು ಸರ್. ಅದನ್ನು ನಮ್ಮ ಯುವಕರು ಮಾಡಬೇಕಾಗಿದೆ ಈಗ. ಯಾಕಂದರೆ ಆ ಫೋಲ್ಡಿಗೆ ನಮ್ಮ ರೈತರು ಬರಬೇಕು, ಅದು ಅನಿವಾರ್ಯ. ಈಗ ಅದು ಒಳ್ಳೆಯದು ಕೆಟ್ಟದ್ದು ಅದು ಮುಂದಿನ ಪ್ರಶ್ನೆ. ಈ ರೀತಿಯ ಕೃಷಿಕರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಕ್ ಫಿಗರ್ ಆಗಬೇಕು. ಇವ್ರಿಗೆ ಈಗ ನಮಗೆ ಇವರಿಗೆ ನಾಗರಾಜ್ ನಾಯ್ಕ ಅವ್ರಿಗೂ ಇವತ್ತು 1 ಲಕ್ಷ ಫಾಲೋವರ್ಸ್ ಬೇಕು. ನಿಮ್ಮಂಥ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರತಿಯೊಬ್ಬ ರೈತನಿಗೂ ಸಿಗ್ಲಿ ಅನ್ನೋದು ನಮ್ಮ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ವಿಶ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಗೆ. ಯಾರಿಗಾದ್ರೂ ಏನಾದರೂ ಕ್ವೆಶ್ಚನ್ ನಾಗರಾಜ್ ಅವ್ರಿಗೆ ಕೇಳಬೇಕು ಅಂತ ಇದೆಯಾ? ನನ್ನ ಹೆಸರು ಸೌಜನ್ಯ ಅಂತ. ನಾನು 4th ಇಯರ್ BSc ಅಗ್ರಿ ಕೃಷಿ ಕಾಲೇಜಲ್ಲಿ ಮಾಡ್ತಾಯಿದ್ದೀನಿ, GKVK ಕಾಲೇಜಲ್ಲಿ. ನನ್ನ ಕ್ವೆಶನ್ ಬಂದುಬಿಟ್ಟು ಸರ್, ನೀವು ಸೀಡ್ ಬ್ಯಾಂಕ್ ಅಂತ ಹೇಳಿದ್ರಿ, ಹಾಗೆ ಇಂಟರ್ನ್ಯಾಷನಲ್ ಗಿಫ್ಟ್ಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರಿ, ಹಾಗೂ ಕೊಲಾಬ್ರೇಷನ್ ವಿತ್ ಜರ್ಮನಿ ಅಂತಲೂ ಹೇಳಿದ್ರಿ. ಹಾಗೆ ಈ ಎಕ್ಸ್ಪೋರ್ಟ್ ಬಗ್ಗೆ ಏನಾದರೂ ಹೇಳ್ತೀರಾ? ಕಗ್ಗದ ಭತ್ತನ ನೀವು ಏನಾದರೂ ಎಕ್ಸ್ಪೋರ್ಟ್ ಮಾಡ್ತೀರಾ ಬೇರೆ ದೇಶಕ್ಕೆ ಅಂತ ನನ್ನ ಪ್ರಶ್ನೆ. ಕಗ್ಗ ಭತ್ತನ ಮೇಡಮ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನನಗೆ ಕನಸಿದೆ, ಆದರೆ ಅದನ್ನು ನನ್ನ ತಾಲೂಕಿಗೆ ಸಪ್ಲೈ ಮಾಡಲಿಕ್ಕೆ ನನ್ನ ಹತ್ರ ಆಗ್ತಾಯಿಲ್ಲ. ಆ ರೈತರ ಸಂಖ್ಯೆನ ನಾನು ಜಾಸ್ತಿ ಮಾಡಬೇಕಾಗಿದೆ. ಅದನ್ನು ಏನಾಗಿದೆ ಅಂತ ಬೆಂಗಳೂರಲ್ಲಿ 200ಕ್ಕಿಂತಲೂ ಹೆಚ್ಚಿನ ಹಣ ಕೊಟ್ಟು 1 kg ತಗೊಳ್ಳಿಕ್ಕೆ ಜನ ರೆಡಿಯಾಗಿದ್ದಾರೆ. ಅದನ್ನು ಜಿಮ್ಗೆ ಹೋಗುವಂಥವ್ರು, ನಂತರ ಸಪ್ಲಿಮೆಂಟ್ರಿ ಫುಡ್ ತಗೊಳ್ಳೋ ಬದಲು ಇದೇ ಗಂಜಿಯನ್ನು ಊಟ ಮಾಡೋರು ದಷ್ಟಪುಷ್ಟವಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ವರ್ಕ್ ಮಾಡೋರು ಅಂಥ ಫ್ಯಾನ್ಸ್ ತುಂಬಾ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಂಬಳ ನಡೀತಾ ಇದೆ. ಆ ಕಂಬಳಕ್ಕೆ ಹೋಗಿ ಒಂದು ಕಂಬಳದಲ್ಲಿ ಗಂಜಿಯನ್ನು ಕೂಡ ಕಿಂದ ಮಾಡಿದ್ರು, ಅವರು ಕೂಡ ತುಂಬಾನೇ ಬೇಡಿಕೆಗಳು ಬರ್ತಾ ಇದೆ. ಎಕ್ಸ್ಪೋರ್ಟ್ ಮಾಡಬೇಕಂತ ಅದಕ್ಕೆ ಆದಂಥ ಲೈಸೆನ್ಸ್ ತಗೊಳ್ಬೇಕು, ಅದಕ್ಕೆ FSSAI ಆಗಬೇಕು, ಅದಕ್ಕೆ ಕೆಲವೊಂದಾದಂಥ ವಿಚಾರಗಳಿದೆ. ಅದೆಲ್ಲವೂ ಕೂಡ ಸರ್ಕಾರ ಮಟ್ಟದಲ್ಲಿ ಆಗ್ಬಿಟ್ಟು ರೈತರಿಗೆ ಇದನ್ನ ಒಂದು ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತಂದಾಗ ಮಾತ್ರ ಅದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ. ಒಂದು ರೈತನಾಗಿ ಇಂಟ್ರೆಸ್ಟ್ ಹಾಗೂ ಪಾತ್ರ ಬರುವಂತದ್ದು. ಇವಾಗ ನೀವು ಇಷ್ಟು ಬೆಳೆದು ಇಷ್ಟು ಕಷ್ಟ ಪಡ್ತಾ ಇದ್ದೀರಿ, ನಿಮ್ ಜೊತೆ ಇನ್ನೊಂದಷ್ಟು ಜನ ರೈತರು ಇಷ್ಟು ಡಿಮ್ಯಾಂಡ್ ಇದೆ ಮಾಡೋಣ ಅಂತ ಮುಂದೆ ಬಂದಾಗ ಆತನಿಗೂ ಒಂದು ಉಪಯೋಗ, ಆದಾಯ, ಈ ಕಡೆ ಒಳ್ಳೆ ಸೌಕರ್ಯಗಳನ್ನ ಕೊಡುವಂಥದ್ದು, ಅಂಡ್ ಇದರ ಒಂದು ಇದು ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಬಹುದು. ಈ ತರ ಯೋಜನೆಗಳು ಇದಾವೆ, ಕಾರ್ಯಕ್ರಮಗಳು ಇದಾವೆ. ಈಗ ಉದಾಹರಣೆಗೆ ಎಲ್ಲರೂ ಸಾವಯವ ಉತ್ಪನ್ನಗಳು ಬೇಕಂತ ಹೇಳ್ತಾರೆ. ಆ ಉತ್ಪನ್ನನ ನಾವು ನಂಬೇಕಂತ ಹೇಳಿ ದೃಢೀಕರಣ ಆಗಬೇಕು. ಒಬ್ಬ ರೈತ ಹೋಗಿ ದೃಢೀಕರಣ ಮಾಡಿದ್ರು ಅಷ್ಟೇ, 100 ಜನ ರೈತರು ಸೇರ್ಕೊಂಡು ಹೋಗಿ ಗುಂಪಲ್ಲಿ ಹೋಗಿ ದೃಢೀಕರಣ ಮಾಡ್ಕೊಂಡ್ರು ಅಷ್ಟೇ. ನಾವು ಅದನ್ನ ಸಮೂಹ ದೃಢೀಕರಣ ಅಂತ ಹೇಳ್ತೇವೆ. ಅಷ್ಟೇ ಫೀಯನ್ನು ಕೊಟ್ಟು ಮಾಡ್ಕೊಂಡ್ ಬರ್ಬೋದು. ಈ ರೀತಿಯಾಗಿ ಸಂಘಟನೆ, ನೀವು ಹೇಳ್ದಂಗೆ ಅವರು ಸಂಘಟನೆ ಮಾಡಿಕೊಂಡು ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ಕೊಂಡ್ರೆ ಕೆಲಸ ಇನ್ನೂ ಸುಲಭ ಆಗುತ್ತೆ, ಮತ್ತೆ ನಿಮಗೆ ಬೇಗ ಕೂಡ ಆಗುತ್ತೆ, ಹೆಚ್ಚಿನ ಲಾಭ ಕೂಡ ಆಗುತ್ತೆ. ಅಂಡ್ ಇದು ಎಷ್ಟೇ ಪ್ರೊಡಕ್ಷನ್ ಮಾಡಿದ್ರು ಡಿಮ್ಯಾಂಡ್ ಹಾಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದರಲ್ಲಿ ಮಾತ್ರ ಎರಡು ಮಾತೇ ಇಲ್ಲ, ಅನುಮಾನನೇ ಇಲ್ಲ. ಇನ್ನು ಹೆಚ್ಚಾಗ್ತಾ ಹೋಗ್ತದೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಸೊ ಮುಂದಿನ ರೈತರು ತಯಾರಾಗಬೇಕೀಗ ಇಂಥ ಒಂದು ಸವಾಲನ್ನು ಎದುರಿಸೋದಕ್ಕೆ. ಇನ್ನು ಈ ಒಂದು ಸಾಧನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡುವಾಗ ಹೊರಗಡೆಯವರೇ ಹುಚ್ಚ ಅಂತ ಅಂದಮೇಲೆ ಫ್ಯಾಮಿಲಿಯವ್ರು ಹೆಂಗೆ ನೋಡ್ಕೊಳ್ಬೋದು ನಿಮ್ಮನ್ನ, ಅದು ಒಂದು ಪ್ರಮುಖ ಪಾತ್ರ ಅಲ್ಲ? ನಿಮ್ಮ ವೈಫ್ ಬಗ್ಗೆ ಹೇಳಿ, ಅವರೆಷ್ಟು ಸಪೋರ್ಟ್ ಮಾಡ್ತಾರೆ? ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅವ್ರು ಮೋಸ್ಟ್ಲಿ ಪಕ್ಕ ಬಂದ್ಮೇಲೆ ಸ್ವಲ್ಪ ಮಾತುಗಳು ಜಾಸ್ತಿ ಬರುತ್ತೆ. ನಾವು ಕರೆದು ಬಿಡೋಣ. ಮೇಡಮ್ ಬನ್ನಿ. 600 ವೆರೈಟಿ ಪ್ಯಾಡಿ ಹುಡುಕ್ತೀನಿ, ಅದನ್ನು ಕನ್ಸರ್ವ್ ಮಾಡ್ತೀನಿ, ಇದೆಲ್ಲ ಕೆಲಸಗಳಿಗೂ ಹೋದಾಗ ಫಸ್ಟ್ ಹೆಂಗೆ ಅನ್ನಿಸ್ತಾ ಇತ್ತು? ಇವು ನನ್ನ ಮತ್ತು ನಮ್ಮ ಮನೆಯವ್ರದ್ದು ಉದ್ಯೋಗದಲ್ಲಿ ಬೇರೆ ಬೇರೆ ಮನೆ ಕೆಲಸ ಮಾಡ್ತೀನಿ, ಆದರೆ ನನಗೆ ನಿಜವಾಗ್ಲೂ ಸಣ್ಣಿಂದ ಈ ಗದ್ದೆ ಅಥವಾ ಹೊಲ ಇದನ್ನೆಲ್ಲ ನೋಡಿ ನನಗೆ ರೂಢಿನೇ ಇರಲಿಲ್ಲ. ಯಾಕಂದರೆ ನಾನು ಕುಮಟಾ ತಾಲೂಕಿನಲ್ಲಿ ಬೆಳೆದಿರುವಂಥವಳು. ಹಾಗಾಗಿ ಈ ಗದ್ದೆ ಆಗಿರ್ಬೋದು ಅಥವಾ ಕೊಟ್ಟಿಗೆ ಆಗಿರ್ಬೋದು ಅದನ್ನೆಲ್ಲ ನೋಡಿರಲಿಲ್ಲ. ಆದರೆ ಅವ್ರನ್ನ ಮದುವೆ ಆಗಿದ್ದೇನಂತ ಹೇಳಿದ್ರೆ ಒಂದು ಒಳ್ಳೆ ವ್ಯಕ್ತಿ ಅಂತ ಆಗಿದ್ದೆ, ರೈತ ಅಂತ ಆಗಲಿಲ್ಲ. ಆದರೆ ಇವಾಗ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಒಳ್ಳೆ ವ್ಯಕ್ತಿ ಅಂತ ಮೊದಲು, ಆಮೇಲೆ ರೈತ ಅಂತ. ಸಾಮಾನ್ಯವಾಗಿ ರೈತರಿಗೆ ಒಳ್ಳೆ ಗುಣಗಳು ಇರುತ್ತೆ ಸರ್. ಇವರು ಮೊದಲಿಂದ ಕೃಷಿಯನ್ನು ಮಾಡ್ತಾ ಇದ್ರು. ಆದರೆ ನಾನು ಮದುವೆ ಆಗಬೇಕಾದ್ರೆ ಇವರು ಒಂದು ಟ್ರಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ರು. ಆ ಟ್ರಸ್ಟಲ್ಲಿ ಇವ್ರದ್ದು ಪಾತ್ರ ಜಾಸ್ತಿ ಇತ್ತು. ಯಾಕಂದರೆ ಎಲ್ಲ ಕಡೆ ಹೋಗಬೇಕು, ಗದ್ದೆಗೆ ಹೆಚ್ಚಿನದಾಗಿ ಒಂದು ಗದ್ದೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವಾಗ ಒಂದು ಟ್ರಸ್ಟನ್ನು ಬಿಟ್ಟು ಹಗಲು ರಾತ್ರಿ ಮಕ್ಕಳು ಅಥವಾ ಹೆಂಡತಿ ಜ್ವರ ಬರಲಿ ಅಥವಾ ಅವ್ರಿಗೆ ಏನಾದರೂ ಆರಾಮಿಲ್ಲ ಅಂದ್ರೆ ನೋಡೋದಿಲ್ಲ, ಒಂದು ಸಸಿ ಎಲ್ಲಾದರೂ ಏನಾದರೂ ಆಯ್ತಾ ಅಂದರೆ
ಅದಕ್ಕೆ ತುಂಬ ಫೀಲ್ ಮಾಡ್ಕೊತಾ ಇದ್ರು. ಮತ್ತು ಹಗಲು ರಾತ್ರಿ ಅನ್ನೋದೇ ಅವರು ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ನನಗೆ ನಿಜವಾಗ್ಲೂ ನೀವು ಏನು ಮಾಡ್ತೀರಿ, ಬೆಳಿಗ್ಗೆ ಅಂದರೆ ಅವ್ರು ಇರೋದಿಲ್ಲ, ಅಥವಾ ರಾತ್ರಿ ನಾವು ನೋಡುವಷ್ಟರಲ್ಲ ಅವ್ರು ಇರೋದಿಲ್ಲ, ಗಾಯಬಾಗ್ಬಿಡ್ತಾರೆ. ಎಲ್ಲಿ ಹೋಗಿರ್ತಾರೆ ಅಂದರೆ ಗದ್ದೆಗೆ ಹೋಗ್ತಾರೆ. ಬೆಳಿಗ್ಗೆ ಅಂತ ಹೇಳಿದ್ರೆ ಹಕ್ಕಿ ಪಕ್ಷಿಗಳು ಬರ್ತದೆ, ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನಾದರೂ ನಮ್ಮ ಬೀಜ ಹಾಳಾಯ್ತೋ ಅಥವಾ ಏನಾದರೂ ನಮ್ಮ ಬೀಜನ ತಿನ್ಕೊ ಹೋಗುತ್ತಾ, ಅದು ಒಂದು ಕಾಪಾಡ್ಕೊಳ್ಬೇಕು. ಮತ್ತು ಬೇಲಿ ಸರಿಯಾಗಿಲ್ಲ ನಮ್ಮ ಒಂದು ಗದ್ದೆಗೆ, ಆ ಬೇಲಿ ಸರಿಯಾಗಿಲ್ಲದ್ರಿಂದ ಹಂದಿ ಕಾಟ ಜಾಸ್ತಿ ಇದೆ, ನವಿಲ್ ಕಾಟ ಜಾಸ್ತಿ ಇದೆ ಸರ್. ಅದ್ರ ಸಲುವಾಗಿ ಹೆಚ್ಚಾಗಿ ಗದ್ದೆಯಲ್ಲೇ ಇರ್ತಾರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸುಮ್ಮನೆ ನೀವು ನನ್ನನ್ನು ಮದುವೆ ಆಗಿದ್ದು ಒಂದು ಗದ್ದೆಗೆ ಮದುವೆ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಹೇಳಿದ್ದೀನಿ. ಅದನ್ನೇ ಮಾಡಿರೋದು ಈಗ ಅವರು, ಅದು ತಾಯಿ, ನೀವು ಹೆಂಡತಿ. ಅಲ್ಲ ನಿಜವಾಗ್ಲೂ ಸರ್, ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ, ನಿಜವಾಗ್ಲೂ ಪ್ರೌಡ್ ಫೀಲ್ ಆಗ್ತಾ ಇದೆ. ನೀವೇನ್ ಕೆಲಸ ಮಾಡ್ತೀರಾ? ನಾನು ಸರ್ ಒಂದು ಪ್ರೈವೇಟ್ ಗಿಬ್ಬಿ ಇಂಗ್ಲಿಷ್ ಮಾಧ್ಯಮ ಅಂತ ಹೇಳಿ ಪ್ರೈವೇಟ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೊಲದ ಕೆಲಸ ಏನಾದ್ರು ಮಾಡ್ತೀರಾ? ಮಾಡ್ತೀನಿ. ನಾನು ಮೊದಲೇ ನನ್ಗೆ ಹೇಳಿದ್ನಲ್ಲ ಮೇಡಮ್, ನನ್ಗೆ ನಿಜವಾಗ್ಲೂ ಈ ಹೊಲ ಗದ್ದೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ನೋಡಿರ್ಲೂ ಇಲ್ಲ. ಯಾಕಂದ್ರೆ ಒಂದು ದನ ಅಂದ್ರೆ ನಾನು ಹೆದರ್ತಾ ಇದ್ದೆ, ಇವಾಗ ದನ ಅಂದ್ರೆ ನಾನು ದೂಡಾಗ್ತದದು ಅಂತ. ಯಾಕಂದ್ರೆ ಆಗಿದೆ ಸಣ್ಣಿಂದ ನನಗೆ ಆ ರಸ್ತೆ ದಾಟುವಾಗ ಅಥವಾ ಸಣ್ಣಿಂದ ಸಿಟಿಯಲ್ಲಿದ್ದಾಗ ನನ್ಗೆ ಆಗಿರುವಂತ ಫೀಲ್ ಇದೆ, ಆ ರೀತಿಯಾಗಿದೆ. ಈಗ ಏನಾಗ್ತಾ ಇದೆ ಅಂದ್ರೆ ಇವ್ರು ಹೋದಾಗ ಅಯ್ಯೋ ಆ ದನಕ್ಕೆ ಯಾರು ಏನು ಮಾಡೋರಿಲ್ಲ ಇದ್ದಾಗ ಅವಾಗ ನಾವು ಏನಾದ್ರೂ ಮಾಡ್ಬೇಕಲ್ಲ ಸರ್ ಆ ದನಕ್ಕೆ, ಅಥವಾ ಕೊಟ್ಟಿಗೆಯನ್ನ ಕ್ಲೀನ್ ಮಾಡೋಗಿರ್ಬೋದು ಅಥವಾ ಹುಲ್ಲು ಹಾಕಾಗಿರ್ಬೋದು, ಅದನ್ನೆಲ್ಲ ಮಾಡಿದೀನಿ. ನಾಗರಾಜ್ ನಾಯಕ್ ಅವರ ಬಾಳಿನ ಶ್ರುತಿ ನೀವು ಅಲ್ವಾ? ನೀವು ಬಂದ್ಮೇಲೆ ಅವರ ಬದುಕಿಗೆ ಒಂದು ಶ್ರುತಿ ಬಂದಿದೆ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆ ಕಗ್ಗದ ಅಕ್ಕಿಯಿಂದ ಗಂಜಿಯನ್ನ ಮಾಡ್ತೀರಿ, ಆ ಗಂಜಿಯನ್ನ ಹೇಗೆ ಮಾಡ್ತೀರಿ ಸಂಕ್ಷಿಪ್ತವಾಗಿ ಹೇಳ್ಬಿಡಿ. ಗಂಜಿಯನ್ನ ಅಂತ ಹೇಳಿದ್ರೆ ನಮ್ದು ಒಲೆ ಇದೆ ಸರ್ ಹೆಚ್ಚಾಗಿ, ಅದರಲ್ಲೇ ನಾವು ಹೆಚ್ಚಾಗಿ ಮಾಡುವಂಥದ್ದು. ನಾನಂದ್ರೆ ಕಟ್ಟಿಗೆಯಲ್ಲಿ ಸ್ವಲ್ಪ ಪರಿಣಿತಿ ಅಲ್ಲ, ಆದರೂ ಕೂಡ ನಮ್ಮ ಅತ್ತೆಯವರಿದ್ದಾರೆ, ಅವರ ಸಹಾಯದಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ ಸರ್. ಸ್ವಲ್ಪ ನೆನೆಸ್ಬಿಟ್ಟು ಅದನ್ನ ಜಾಸ್ತಿಯಾಗಿ ಬೇಯೋಕೆ ತುಂಬಾ ಹೊತ್ತು ಬೇಕಾಗ್ತದೆ, ಅದಕ್ಕೆ ಬೇಗ ಬೇಯೋದು. ಹೌದೌದು, ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಹೊತ್ತು ನೆನೆಸಿದ್ರೆ ಬೇಗ ಬೇಯುತ್ತದೆ ಸರ್. ಅದು ನಾನೊಂದು ಸೇರಿಸ್ಬಿಡ್ತೀನಿ. ಆ ಗಂಜಿಯನ್ನು ಮಾಡುವಾಗ ಅರ್ಶನ ಎಲೆ ಬರ್ತದಲ್ಲ ನಿಮ್ಮ ಕಡೆ ಭಾಗದಲ್ಲಿ, ಅರ್ಶನ ಎಲೆ ಹಾಕಬೇಕು, ಕುಸುಬಿ ಹಾಲನ್ನ ಹಾಕಬೇಕು. ನೋಡ್ರಿ ಆಯುರ್ವೇದ ತಜ್ಞರೇ, ನಮಗೂ ಸ್ವಲ್ಪ ಜ್ಞಾನ ಇದೆ ಆಯ್ತಾ. ಅದನ್ನ ಹಾಕಿ ನೀವು ಮಾಡಿಬಿಟ್ರೆ ಇನ್ನೂ ಅದ್ರದ್ದು ಒಂದು ಪರಿಮಳ ಜಾಸ್ತಿ ಆಗ್ತದೆ, ಮತ್ತೆ ಪೌಷ್ಟಿಕಾಂಶಗಳು ಜಾಸ್ತಿ ಆಗ್ತವೆ, ಉಣ್ಣೋದು ಕೂಡ ಹೆಚ್ಚು ಇಷ್ಟ ಆಗ್ತದೆ. ಹುಡುಗಿರು ಕೇಳ್ತಾರೆ ಸರ್, ಕುಕ್ಕರ್ ಅಲ್ಲಿ ಮಾಡ್ಬೋದಾ ಅಂತ. ಮಾಡ್ಬೋದು, ಯಾಕೆ ಮಾಡೋದಿಲ್ಲ, ನೀರು ಜಾಸ್ತಿ ಇಡಬೇಕಷ್ಟೇ. ವೇದಾಗೆ ಕೇಳಬೇಕು, ಈಗ ಮಗಳಿಗೆ ಅಪ್ಪ ಅಮ್ಮ ಜಗಳಾಡ್ತಾರ ಮನೆಯಲ್ಲಿ? ಇಲ್ಲ, ಹ್ಞೂ ಅಂತ ಹೇಳಿದ್ಲು, ಸತ್ಯ ಹೊರಗಡೆ ಬಂತು. ಇಲ್ಲಿಂದ ಇಲ್ಲ ಅಂತ ಸತ್ಯ ಯಾವಾಗಲೂ ಹೊರಗಡೆ ಬಂದ್ಬಿಡ್ತದೆ. 600 ಭತ್ತ ತಳಿ ಯಾವ್ದಾದ್ರು ಒಂದಷ್ಟು ಹೆಸರು ಹೇಳಿ ನೋಡೋಣ. ನೀನು ಮೌದಾಮಣಿ, ಕಗ್ಗ, ಬಿಳಿ ಭತ್ತ, ಕರಿ ಭತ್ತ. ಶಬಾಷ್, 3ನೇ ಕ್ಲಾಸಿನ ಹುಡುಗಿ ನೋಡಿ ಹೆಂಗೆ ಹೇಳ್ತಿದ್ದಾರೆ. ಕೃಷಿ ಪರಿಸರದ ಪ್ರಭಾವ. ಇವತ್ತು ಖುಷಿಯಾಗಿದ್ದೀರಿ, ರೈತರ ಮೇಲೆ ಭೂಮಿ ತಾಯಿ ಆಶೀರ್ವಾದ ಇರುತ್ತೆ, ಖುಷಿ ಸಿಕ್ಕೇ ಸಿಗುತ್ತೆ. ಈ ಮುಂಚಿನ ಕಷ್ಟಗಳನ್ನ ಮರಿಬಾರ್ದು. ಸೊ ಹಾಗಾಗಿನೇ ವೇದಿಕೆ ಕೂಡ ಇರೋವಂಥದ್ದು. ಆ ಕಷ್ಟಗಳ ದಿನಗಳನ್ನ ಒಮ್ಮೆ ಚಿಕ್ಕದಾಗಿ ಮೆಲುಕು ಹಾಕೋದಾದ್ರೆ, ಸಣ್ಣಿಂದ ಕಷ್ಟವನ್ನು ನೋಡ್ಕೊಂಡೇ ಬಂದಿದ್ದಾರೆ, ಹಾಗಾಗಿ ಅವರಿಗೆ ಈ ಕಷ್ಟದ ಅರಿವಿದ್ರೂ ಕೂಡ ನೋವನ್ನು ನುಂಗ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಮೊದಲೇ ಹೇಳಿದ್ದಾರೆ ಅವರು, ಆರ್ಥಿಕತೆಯಿಂದಾಗಲಿರ್ಬೋದು, ಪರಿಶ್ರಮಕ್ಕೆ ಯಾವುದಕ್ಕೂ ಎದೆಗುಂದುದಿಲ್ಲ. ನಿಜವಾಗ್ಲೂ ಹತ್ತಿರದಿಂದ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಅವ್ರು ನಿಜವಾಗ್ಲೂ ಕಾಯಕವೇ ಕೈಲಾಸ ಅನ್ನುವಂಥ ನಾಣ್ಣುಡಿ ಇದೆಯಲ್ಲ, ಅದು ಬಹುಶಃ ಇವರಿಗೆ ಉತ್ತಮವಾದ ಸೂಕ್ತಿ ಅಂತ ಹೇಳ್ಬೋದು. ನಾವಾದ್ರೂ ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿದ್ರು ಕೂಡ ಅಲ್ಲೆಲ್ಲಾದ್ರೂ ಒಂಚೂರು ವಿಶ್ರಾಂತಿ ತಗೊಳ್ತೀವಿ, ಆದರೆ ಅವ್ರು ಹಾಗಲ್ಲ, ವಿಶ್ರಾಂತಿನೇ ಇಲ್ಲ ಅವರಿಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಕಡಿಮೆ ಅವಧಿ ಸರ್, ನಿಜವಾಗ್ಲೂ ಅವರು ತುಂಬ ಕಡಿಮೆ ಅವಧಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಪರಿಶ್ರಮದಿಂದ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕಷ್ಟಗಳು ಬರ್ತಾ ಇದೆ ಸರ್, ಕಷ್ಟಗಳನ್ನು ಬಂದಾಗ ಅವರು ನನ್ನೊಟ್ಟಿಗೆ ಹೇಳ್ತಾರೆ, ಏನೇ ಇರಲಿ ಹಣ ಮುಖ್ಯ ಅಲ್ಲ, ನಾನಿದ್ದೀನಲ್ಲ, ನಾನು ಗಟ್ಟಿ ಇದ್ದೀನಲ್ಲ ಅಂತ ಹೇಳ್ತಾರೆ. ಅದು ಒಂದು ಸೂಕ್ತಿ ಅನಿಸ್ತದೆ. ಯಾಕಂದರೆ ನಾವು ಕೊಂಡ್ಕೊಂಡು ಹೋಗಬೇಕಾದ್ರೆ ಏನನ್ನ ಕೊಂಡ್ಕೊಂಡು ಹೋಗೋದಿಲ್ಲ, ಯಾವುದನ್ನು ಇಲ್ಲಿ ಇರುವುದನ್ನು ತಗೊಂಡು ಹೋಗೋದಿಲ್ಲ ಸರ್. ಬರೀ ನಮ್ಮ ಜೀವನದಲ್ಲಿ ಖುಷಿಯನ್ನು ಮಾತ್ರ ಒಯ್ತೀವಿ. ಅವ್ರಿಗೆ ಅದರಿಂದ ಖುಷಿ ಇರೋದ್ರಿಂದ ಅದರಲ್ಲೇ ಒಂದು ತೃಪ್ತಿಯನ್ನು ಕಾಣ್ತಾರೆ ಅವರು. ನಮ್ಗೆ ಅವರು ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಗೂ ಕೂಡ ನಮಗೆ ಏನು ತೊಂದರೆ ಮಾಡಲಿಲ್ಲ ಇನ್ನುವರೆಗೂ. ಮನೆಯವರಿಗಾಗಲಿ ಅಥವಾ ನಮ್ಮ ರಿಲೇಷನ್ಸ್ಗಾಗಲಿ ಯಾರಿಗೂ ಹೆಲ್ಪ್ ಆಗದು ಕೂಡ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ತುಂಬ ಒಂದು ಖುಷಿಯ ಸಂಗತಿ ಸರ್. ಅವರ ಜೀವನ ಇನ್ನೂ ಉಜ್ವಲವಾಗಲಿ, ಹಾಗೆ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ ದೇವರು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ನಮಗೂ ತುಂಬಾ ಸಂತೋಷ ಆಯ್ತಮ್ಮ. ಯಾರ್ಯಾರು ಬಂದಿದ್ದಾರೆ? ನಮ್ಮ ಮನೆಯವರ ತಂಗಿ ಇಲ್ಲಿದ್ದಾರೆ. ಬನ್ನಿ ಎಲ್ಲರೂ ಬನ್ನಿ. ಇನ್ನು ವೀಕ್ಷಕ
ವೀಕ್ಷಕರೇ, ಇದು ನಮ್ಮ ವೇದಿಕೆ ಮೇಲಿರುವಂಥದ್ದು ರೈತ ರತ್ನದ ಇವತ್ತಿನ ಸಂಚಿಕೆಯ ರೈತ ಸೆಲೆಬ್ರಿಟಿ ನಾಗರಾಜ್ ನಾಯಕ್ ಅವರ ಸುಂದರವಾದಂಥ ಕುಟುಂಬ, ಸ್ನೇಹಿತರು, ಬಂಧುಗಳು ಎಲ್ಲರೂ ಇದ್ದಾರೆ. ಅವರ ಒಂದು ಬೆಂಬಲದಿಂದಲೇ ನಾಗರಾಜ್ ಅವರು ಇವತ್ತು ಹಾಟ್ ಸೀಟ್ ಮೇಲೆ ಕೂತಿರುವಂಥದ್ದು. ಸೊ ಈ ಒಂದು ಸುಂದರವಾದ ಫೋಟೋ ಸೇರಲಿ ಇವತ್ತಿನ ನಮ್ಮ ವಾಲ್ ಆಫ್ ಫೇಮ್ಗೆ. ಓಕೆ, ನಮ್ಮ ನಾಗರಾಜ್ ಅವರಿಗೆ ನಮ್ಮ ದೂರದರ್ಶನ ವಾಹಿನಿ ಪರವಾಗಿ, ರೈತರತ್ನ ವೇದಿಕೆ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ ಕೊಡಬೇಕು. ಕೊಡೋದಕ್ಕೆ ಅಂತ ಒಬ್ಬರು ವಿಶೇಷ ಅತಿಥಿ ಇವತ್ತು ನಮ್ಮ ರೈತರತ್ನ ವೇದಿಕೆವರೆಗೂ ಬಂದಿದ್ದಾರೆ. ಆದರೆ ಇವರು ನಮ್ಮ ವೇದಿಕೆಗೆ ಹೊಸಬ್ರೇನಲ್ಲ. ಇಷ್ಟು ಸಂಚಿಕೆಗಳಲ್ಲಿ ಎಷ್ಟು ವಿಟೀಸ್ ನೋಡಿದ್ವಿ ಅಲ್ವಾ, ಆ ವಿಟೀಸಲ್ಲಿ ಆ ವಿಡಿಯೋಗಿಂತ ಜಾಸ್ತಿ ನಮ್ಮ ಮನ ಮುಟ್ಟಿರೋವಂಥದ್ದು ಆ ಒಂದು ವಾಯ್ಸ್. ಈ ಪ್ರಾದೇಶ ಸಮಾಚಾರ ಅಂತ ಅಂದರೆ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ಅಂತ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿರುತ್ತೆ. ನಿಜಕ್ಕೂ ಬಹಳಷ್ಟು ಮಧುರವಾದ ದನಿ ಇರುವಂಥ ಡಾಕ್ಟರ್ ಕೃಷ್ಣಕಾಂತ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ನಮ್ಮ ಗೆಸ್ಟ್ನ ಬೀಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ರೈತರತ್ನ ವೇದಿಕೆ ಎಷ್ಟೋ ಸಾವಿರಾರು ಕಾರ್ಯಕ್ರಮಗಳು ಮಾಡಿಬಿಟ್ಟಿದ್ದೀರಿ, ರೈತರ ಪರವಾಗಿ ಬಹಳಷ್ಟು ಮಾತಾಡ್ಬಿಟ್ಟಿದ್ದೀರಿ. ರೈತರಿಗೆ ಅಂತ ನಮ್ಮ ಇಡೀ ಭಾರತದಲ್ಲಿ ಫಸ್ಟ್ ರಿಯಾಲಿಟಿ ಶೋ ನಮ್ಮ ರೈತರತ್ನ. ನಿಮ್ಮ ಮನದಾಳದ ಮಾತುಗಳು ನಿಮ್ಮ ಸ್ವೀಟ್ ಧ್ವನಿನಲ್ಲಿ ಸರ್. ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ದೂರದರ್ಶನಕ್ಕೆ ಅಭಿನಂದನೆಗಳು. ಮತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ರೈತ ರತ್ನಗಳನ್ನು ಹುಡುಕಿ ತೆಗೆದು ದೂರದರ್ಶನಕ್ಕೆ ಕರೆದುಕೊಂಡು ಬಂದು ವಾಹಿನಿ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಆ ಮೂಲಕ ನಮ್ಮ ರೈತರಿಗೆ ಸ್ಫೂರ್ತಿ ತುಂಬ್ತಾ ಇರೋದಕ್ಕೆ ಚಂದನ ವಾಹಿನಿಗೆ ಅಭಿನಂದನೆಗಳು. ನಮ್ಮ ಯುವಕರು ಇವತ್ತು ಹಳ್ಳಿಗಳನ್ನು ಬಿಟ್ಟು ಪಟ್ಟಣದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸರ್ಕಾರಿ ಉದ್ಯೋಗಗಳೇ ಬೇಕು. ಈ ರೀತಿ ನಾಗರಾಜ್ ಅಂತ ಅವ್ರನ್ನ ನೋಡಿ ನಮ್ಮ ಯುವಕರು ಖಂಡಿತ ಸ್ಫೂರ್ತಿ ಪಡೆದು ಕೃಷಿ ರಂಗದಲ್ಲಿ ಉಳಿದ್ರೆ ಖಂಡಿತವಾಗಿಯೂ ಭವಿಷ್ಯ ಇದೆ ಅಂತ ನಾನು ಅದರ ಅಂದ್ಕೊಳ್ತೀನಿ. ಬಹಳಷ್ಟು ವಿಚಾರಗಳು ನಮ್ಮ ರೈತರಿಗೆ ಇವತ್ತು ಟಿಪ್ಸ್ ಆಗಿ ಸಿಕ್ಕಿದೆ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಒಂದು, ಒಬ್ಬ ರೈತ ಆಗಬೇಕು ಅಂತಂದರೆ ಎಕರೆಗಳಗಟ್ಟಲೆ ಜಮೀನು ಬೇಕಾಗಿಲ್ಲ. ಚಿಕ್ಕ ಜಾಗ ಇದ್ದರೂ ಅದನ್ನು ಚೊಕ್ಕವಾಗಿ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಆದಾಯದ ಮೂಲವನ್ನಾಗಿ ಮಾಡ್ಕೊಳ್ಬೋದು ಒಂದು ಕಡೆ. ಆದರೆ ಅಷ್ಟೇ ಜಾಗದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ವಹಿಸಿ, ಸಾಮಾಜಿಕ ಕಳಕಳಿಯನ್ನು ವಹಿಸಿ, ಮುಂದಿನ ಪೀಳಿಗೆಗೂ ಕೂಡ ಏನೊಂದು ಕೊಡುಗೆ ಕೊಟ್ಟು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಕೂಡ ಪ್ರತಿ ರೈತ ಕೆಲಸ ಮಾಡಬೇಕು. ಆ ಥರ ಮಾಡಿದಾಗ ರಾಷ್ಟ್ರೀಯ ಮಟ್ಟದಲ್ಲಿ, ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮನ್ನಣೆಯನ್ನ ಗಳಿಸುವಂಥ ಶಕ್ತಿ ಪ್ರತಿ ರೈತನಿಗಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಬಹಳಷ್ಟು ಸಲಹೆಗಳು, ಬಹಳಷ್ಟು ಟಿಪ್ಸ್ಗಳು ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ರಿಯಾಲಿಟಿ ಶೋನಲ್ಲಿ ಸಾಧಕರಾದ ಅನ್ನದಾತರಿಂದ ತಿಳಿಸ್ತಾ ಹೋಗೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಅದೇ ನಮ್ಮ ಕಾರ್ಯಕ್ರಮದ ಒಂದು ಜೀವಾಳ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಹೀಗೆ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅನ್ನದಾತ ರೈತ ಸೆಲೆಬ್ರಿಟಿಯ ಜೊತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಂದನ ವಾಹಿನಿಯನ್ನ. ನಾವು ಹೋಗಿ ಬರ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್.